ವಂದನೆಗಳು ಆಂಟಿ. ವಂದನೆಗಳು. ವಂದನೆಗಳು ಆಂಟಿ. ಕೂಡಿ ಬಂದಂತ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು. ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಸಂದೇಶ ಭಾಗದಲ್ಲಿ ಹೋಗೋಣ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಂಡು. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿಮ್ಮ ಉನ್ನತವಾದ ಶ್ರೇಷ್ಠವಾದ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರಗಳು, ವಂದನೆಗಳು ದೇವ. ಅಪ್ಪ ತಂದೆ, ಕಳೆದ ರಾತ್ರಿಯೆಲ್ಲ ಒಳ್ಳೆ ಸುಖಕರವಾದ ನಿದ್ರೆಯನ್ನು ಕೊಟ್ಟು ಈ ಒಂದು ದಿನದಲ್ಲಿ ತಂದೆ ಬೆಳಗಿನ ಜಾವದಲ್ಲಿ ತಂದೆ ಆದರಪ್ಪ ನಿಮ್ಮ ಜೀವವುಳ್ಳ ಮಾತುಗಳನ್ನ ಕೇಳುವಂತ ಅಮೂಲ್ಯವಾದ ಭಾಗ್ಯವನ್ನು ಕೊಟ್ಟಿದ್ದೀರಾ. ಆ ವಾಕ್ಯದ ಮೂಲಕ ನಮ್ಮ ಆತ್ಮಗಳನ್ನ ಶುಭ್ರಪಡಿಸಿಕೊಳ್ಳುವಂತ ಅಮೂಲ್ಯವಾದ ಭಾಗ್ಯವನ್ನು ಕೊಟ್ಟಿದ್ದೀರಾ. ಅದರ ನಿಮಿತ್ತ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಮತ್ತೆ ಈ ಒಂದು ಅಮೂಲ್ಯವಾದ ಸಮಯದಲ್ಲಿ ಸ್ವಲ್ಪ ಸಮಯದವರೆಗೂ ತಂದೆ ನಾವು ನಿಮ್ಮ ಜೀವವುಳ್ಳ ಮಾತುಗಳನ್ನ ಧ್ಯಾನಿಸ್ತಿರ್ಬೇಕಾದ್ರೆ ತಂದೆ ಆದರಪ್ಪ ಹೇಳುವಂತ ನನಗೂ ಪವಿತ್ರಾತ್ಮ ದೇವರ ಸಹಾಯವನ್ನ ದಯಪಾಲಿಸಿ, ಕೇಳುವಂತ ನಿಮ್ಮ ಮಕ್ಕಳೆಲ್ಲರಿಗೂ ಸಹ ಅದನ್ನು ಅಂಗೀಕರಿಸಿಕೊಳ್ಳಿಕ್ಕೆ ಬೇಕಾಗಿರುವಂತ ಶುದ್ಧ ಹೃದಯವನ್ನ ದಯಪಾಲಿಸಿ ಅಂತ ಕೇಳಿಕೊಳ್ಳುತ್ತಾ, ಆ ಮಾತುಗಳನ್ನ ನಮ್ಮ ಜೀವನದುದ್ದಕ್ಕೂ ತಂದೆ ನಾವು ಅನುಸರಿಸಿ ನಡೆಯೋದಕ್ಕೆ ನಮಗೆ ಬೇಕಾದಂತಹ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು ನಡೆಸಿ ಅಂತ ಕೇಳಿಕೊಳ್ಳುತ್ತಾ, ಮತ್ತೆ ಕೊನೆಯ ದಿನಗಳಲ್ಲಿರುವಂತ ನಮಗೆ ಅಪ್ಪ ದೇವ ಯಾವ ಮಾತುಗಳ ಮೂಲಕ ನೀವು ಎಚ್ಚರಿಸಬೇಕೆಂದು ಅಂದ್ಕೊಂಡಿದ್ರೆ ಆ ಮಾತುಗಳ ಮೂಲಕ ನೀವು ಎಚ್ಚರಿಸ್ತಿರ್ಬೇಕಾದ್ರೆ ಅವು ಮಾತುಗಳ ಪ್ರಕಾರ ಸಂಪೂರ್ಣವಾಗಿ ವಿಧೇಯರಾಗಿ ನಡೆಯುವಂತಹ ಸ್ಥಿರಚಿತ್ತತೆಯನ್ನು ನಮಗೆ ದಯಪಾಲಿಸಿ ಅಂತ ಕೇಳಿಕೊಳ್ಳುತ್ತಾ, ಚಿಕ್ಕ ಪ್ರಾರ್ಥನೆ ವಿಜ್ಞಾಪನೆಯನ್ನು ಯೇಸು ಕ್ರಿಸ್ತರ ಪವಿತ್ರವಾದ ನಾಮದಲ್ಲಿ ನಿಮಗೆ ಸಮರ್ಪಿಸಿ ಬೇಡಿ ಎಂದುಕೊಳ್ತಾ ಇದ್ದೇನಪ್ಪ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೇನ್. ಓಕೆ, ಮೊಟ್ಟ ಮೊದಲನೇದಾಗಿ ಈ ಒಂದು ಬೆಳಗಿನ ಜಾವದಲ್ಲಿ ಈ ಒಂದು ಅಮೂಲ್ಯವಾದ ಸಮಯದಲ್ಲಿ ದೇವರ ಅಮೂಲ್ಯವಾದ ಮಾತುಗಳನ್ನ ಹಂಚಿಕೊಳ್ಳುವಂತ ಮಹಾಭಾಗ್ಯವನ್ನು ನನಗೆ ದಯಪಾಲಿಸಿಕೊಟ್ಟಂತ ತಂದೆ ಆದವರಿಗೆ ಮೊಟ್ಟ ಮೊದಲು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಅದೇ ಪ್ರಕಾರವಾಗಿ ನಮ್ಮನ್ನ ಆತ್ಮಿಕವಾಗಿ ಬೆಳೆಸೋದಕ್ಕೋಸ್ಕರ ಅನೇಕ ಪ್ರಯಾಸ ಪರಿಶ್ರಮ ಪಡ್ತಿರುವಂತ ನಮ್ಮ ಆತ್ಮೀಯ ತಂದೆಯವರು, ದೇವರ ಸೇವಕರಿರುವಂತ ರಾಮಸರವರಿಗೂ ಸಹ ಪ್ರತ್ಯೇಕವಾಗಿ ವಂದನೆಗಳನ್ನು ತಿಳಿಸುತ್ತಾ, ಅದೇ ಪ್ರಕಾರ ದೇವರ ಮಾತುಗಳನ್ನು ಕೇಳಬೇಕೆಂದು ಆಸಕ್ತಿಯಿಂದ ಬಂದಿರುವಂತ ಆತ್ಮೀಯರಾಗಿರುವಂತ ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತರ ಶ್ರೇಷ್ಠವಾದ ಪ್ರಶಸ್ತವಾದ ನಾಮದಲ್ಲಿ ವಂದನೆಗಳು ಪ್ರೇರೆ ಎಲ್ಲರಿಗೂ ಕೂಡ. ಹಾಗೇನೆ ವಂದನೆಗಳನ್ನ ಪ್ರತಿನಿತ್ಯನೂ ನಮ್ಮನ್ನ ಈ ರೀತಿ ಗೂಗಲ್ ಮೀಟ್ ಮೂಲಕ ದೇವರ ಜ್ಞಾನವನ್ನ ತಿಳಿಸಲಿಕ್ಕೆ ಕೇಳಿಸುವುದಕ್ಕೋಸ್ಕರ ಕಷ್ಟಪಡುವಂತ ರೇಖಾ ಆಂಟಿ ಅವರಿಗೂ ಕೂಡ ವಂದನೆಗಳು ಆಂಟಿ. ಓಕೆ ಪ್ರೇರೆ ಆಂಟಿ, ವಂದನೆಗಳು. ಈ ದಿನ ನಾವು ಆಲೋಚನೆ ಮಾಡೋದಕ್ಕೆ ಈಗ ಪಾಠದಲ್ಲಿ ಹೋಗುವಂತ ಪ್ರಯತ್ನ ಮಾಡೋಣ, ಅಂಶದಲ್ಲಿ ಹೋಗುವಂತ ಪ್ರಯತ್ನ ಮಾಡೋಣ. ಈ ದಿನ ನಾವು ಆಲೋಚನೆ ಮಾಡುವಂತ ಟಾಪಿಕ್ ನಾವು ಆಲೋಚನೆ ಮಾಡುವಂತ ಅಂಶದ ಹೆಸರು ಸಂಪಾದನೆ. ಏನು ಇದು? ಇಷ್ಟಕ್ಕೂ ಸಂಪಾದನೆ ಅಂದ್ರೆ ಏನು? ಸಂಪಾದನೆ ಕುರಿತು ಸ್ವಲ್ಪ ತಿಳ್ಕೊಂಡು ಮುಂದಕ್ಕೆ ಹೋಗುವಂತ ಪ್ರಯತ್ನ ಮಾಡೋಣ. ಸಂಪಾದನೆ ಅಂದ್ರೆ ಏನು ಅಂತಂದ್ರೆ ಪ್ರೇರೆ, ಈ ಭೂಮಿ ಮೇಲೆ ನಾವು ಪಡುವಂತ ಕಷ್ಟದಿಂದ ನಮ್ಮ ಪ್ರಯಾಸದಿಂದ ಗಳಿಸುವಂತದನ್ನ ಕೂಡಿಸಿ ಇಟ್ಕೊಳ್ಳುವಂತದನ್ನ ಸಂಪಾದನೆ ಅಂತ ಹೇಳ್ತೀವಿ. ಈಗ ಈ ಭೂಮಿ ಮೇಲೆ ನಾವು ನೋಡುವ ಪ್ರಕಾರ ಮುಖೇಶ್ ಅಂಬಾನಿ ಆಗಿರ್ಬೋದು, ಜೆಫ್ ಬೆಜೋಸ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಸುಮಾರು ಕೋಟ್ಯಾನುಗಟ್ಟಲೆ ಸಂಪಾದನೆ ಮಾಡಿಕೊಂಡಿದ್ದಾರೆ ಲೋಕದಲ್ಲಿ. ಈ ರೀತಿ ಲೋಕದಲ್ಲಿ ಸಂಪಾದನೆ ಮಾಡಿಕೊಳ್ಳುವಂತದನ್ನ ನಾವು ನೋಡ್ತಾ ಇದೀವಿ. ಈ ರೀತಿ ಸಂಪಾದನೆ ಅಂತಂದ್ರೆ ಸುಮ್ನೆ ಅಲ್ಲ, ಅದು ಅಂದ್ಕೊಂಡ್ರೆ ಏನೋ ಬಾಯಿ ಮಾತಿನಿಂದ ಹೇಳಿಕೊಂಡ್ರೆ ಅಥವಾ ಅಂದ್ಕೊಂಡ್ರೆ ಬರುವಂತದ್ದಲ್ಲ. ಅದು ಸಂಪಾದಿಸ್ಬೇಕಾದ್ರೆ ಕಷ್ಟ ಪಡ್ಬೇಕು. ಅದಕ್ಕೆ ಸಂಪಾದನೆ ಅಂತಂದ್ರೆ ನಮ್ಮ ಪರಿಶ್ರಮದಿಂದ, ನಮ್ಮ ಕಷ್ಟದಿಂದ ಕೂಡಿಸುವಂತದನ್ನ, ಗಳಿಸುವಂತದನ್ನ ಸಂಪಾದನೆ ಅಂತ ಕರಿತೀವಿ ಅಂತ ನಾವು ಆಲೋಚನೆ ಮಾಡಿದ್ದೀವಲ್ವಾ. ಆ ರೀತಿಯ ಆದಂತಹ ಸಂಪಾದನೆಯನ್ನ ಈ ಲೋಕದಲ್ಲಿ ಅಂದ್ರೆ ಟೋಟಲ್ ಆಗಿ ಈ ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಳ್ಳುವಂತವರ ವಿಷಯದಲ್ಲಿ ಯೇಸು ಸ್ವಾಮಿಯವರು ಒಂದು ಅದ್ಭುತವಾದ ಮಾತನ್ನು ಹೇಳುತ್ತಾ ಅದ್ರಲ್ಲಿ ನಮಗೆ ಒಂದು ಸತ್ಯವನ್ನ ತಿಳಿಸ್ತಾ ಇದ್ದಾರೆ ಪ್ರೇರೆ. ಆ ಆಂಗಲ್ ಒಂದ್ ಮಾತನ್ನ ನೋಡೋಣ. ಆ ಮಾತನ್ನು ಇನ್ನೊಂದು ಆಂಗಲ್ ಅಲ್ಲಿ ನಾವು ಆಲೋಚನೆ ಮಾಡುವಂತ ಪ್ರಯತ್ನ ಮಾಡೋಣ. ಏನ್ ಆ ಮಾತು ಅಂತಂದ್ರೆ, ಅಂದ್ರೆ ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡಂತವರ ವಿಷಯದಲ್ಲಿ ಯೇಸು ಸ್ವಾಮಿ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಏನಂತ ಒಂದ್ಸರಿ ನೋಡುವಂತ ಪ್ರಯತ್ನ ಮಾಡೋಣ. ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 26ನೇ ವಚನವನ್ನು ಒಂದ್ಸಾರಿ ಗಮನಿಸೋಣ ಪ್ರೇರೆ. ಲೂಕನು ಬರೆದ ಸುವಾರ್ತೆ 16:26. ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ಒಂದು ದೊಡ್ಡ ಡೊಂಗರ ಸ್ಥಾಪಿಸಿದೆ. ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಹೋಗಬೇಕೆಂದಿರುವವರು ಹೋಗಲಾರರು, ಮತ್ತು ಆ ಕಡೆಯಿಂದ ನಮ್ಮ ಬಳಿಗೆ ಯಾರು ದಾಟುವುದಕ್ಕಾಗದು ಅಂದರು. ಕ್ಷಮಿಸಿ ಪ್ರೇರೆ, ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 26ನೇ ವಚನವನ್ನು ಓದಿ ಅಕ್ಕ. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡುಕೊಟ್ಟಾನು? ಮನುಷ್ಯಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವನು. ಆವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕ ಫಲವನ್ನು ಕೊಡುವನು.
ಓಕೆ ಅಕ್ಕ, ಥ್ಯಾಂಕ್ ಯು ಅಕ್ಕ. ಗಮನಿಸಿ ಪ್ರಿಯರೇ, 26ನೇ ವಚನದಲ್ಲಿ ದೇವರು ನಮ್ಮ ರಕ್ಷಕರಾಗಿರುವಂತ ಯೇಸು ಕ್ರಿಸ್ತರು ಹೇಳ್ತಿರುವಂತ ಅದ್ಭುತವಾದ ಅಮೂಲ್ಯವಾದ ಮಾತು ಏನಂತಂದ್ರೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲಾ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು, ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು ಅಂತ ಕೇಳ್ತಿದ್ದಾರೆ. ಈ ಮಾತನ್ನ ನಾವು ಇಂಗ್ಲಿಷ್ ಬೈಬಲ್ ಅಲ್ಲಿ ನೋಡಿದ್ರೆ ದಿ ಸೋಲ್ ಅಂತ ಇರುತ್ತೆ, ಅಂದ್ರೆ ಆತ್ಮ ಅಂತ ಹೇಳ್ಪಡುತ್ತೆ. ಅದೇ ಪ್ರಕಾರ ನಾವು ಈ ಕನ್ನಡ ಮತ್ತು ತೆಲುಗಲ್ಲಿ ನೋಡಿದ್ರೆ ಪ್ರಾಣ ಅಂತಾನೆ ಇರುತ್ತೆ. ಆಗಿರೋದ್ರಿಂದ ನಾವಿಲ್ಲಿ ಇದನ್ನ ಆತ್ಮವಾಗಿ ತೆಗೆದುಕೊಳ್ಳದೆ ಪ್ರಾಣ ಅಂತ ಏನಾದ್ರು ಬರೆಯಲ್ಪಟ್ಟಿದ್ದಲ್ವಾ, ಆ ಪ್ರಾಣ ಅಂತಾನೆ ತೆಗೆದುಕೊಂಡು ಆ ಪ್ರಾಣ ಎನ್ನುವಂತ ಆಂಗಲ್ ಆಫ್ ವ್ಯೂ ಅಲ್ಲಿ ಒಂದ್ಸಲ ಆಲೋಚನೆ ಮಾಡುವಂತ ಪ್ರಯತ್ನ ಮಾಡೋಣ. ಆ ಇಷ್ಟಕ್ಕೂ ನೋಡಿ, ಹೇಳಿರುವಂತ ಮಾತು ಏನಂತಂದ್ರೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲಾ ಸಂಪಾದಿಸಿಕೊಂಡರು ಪ್ರಾಣ ನಷ್ಟಪಟ್ಟರೆ, ಅಂದ್ರೆ ಸಂಪಾದಿಸ್ಕೊಂಡ್ರೆ ನಮಗೆ ನಷ್ಟ ಆಗುತ್ತಾ ಲಾಭ ಆಗುತ್ತಾ ಪ್ರೇರೆ? ಏನೇ ಒಂದು ಸಂಪಾದನೆ ಮಾಡಿದ್ರೆ ನಾವು ಲಾಭಕ್ಕೋಸ್ಕರ ಮಾಡ್ತೀವ, ನಷ್ಟ ಆಗ್ಲಿ ಅಂತ ಮಾಡ್ತೀವ? ಲಾಭಕ್ಕೋಸ್ಕರನೇ ಅಲ್ವಾ? ಆದ್ರೆ ಇಲ್ಲಿ ವಿಚಿತ್ರವಾದಂತ ಸಂಗತಿ ಏನಂತಂದ್ರೆ, ಯೇಸು ಕ್ರಿಸ್ತರು ಹೇಳ್ತಿರುವಂತ ಮಾತೇನಂದ್ರೆ, ಒಬ್ಬ ಮನುಷ್ಯನು ಇಡೀ ಲೋಕವನ್ನೆಲ್ಲ ಸಂಪಾದಿಸಿಕೊಂಡ್ರು ಅವನು ಕೊನೆಗೆ ಪ್ರಾಣ ನಷ್ಟಪಟ್ಟರೆ ಪ್ರಯೋಜನವೇನು ಅಂತ ಹೇಳ್ತಿದಾರೆ. ಅಂದ್ರೆ ನಷ್ಟ ಆಗುತ್ತಾ ಅಂತಂದ್ರೆ ಖಂಡಿತವಾಗಿ ನಷ್ಟ ಆಗ್ತಾ ಇದೆ, ಇಲ್ಲಿ ನಷ್ಟ ಆಗ್ತಾ ಇದೆ ಅಂತ ತಿಳಿಸ್ತಾ ಇದ್ರೆ. ಇಷ್ಟಕ್ಕೆ ಇಲ್ಲಿ ನಷ್ಟ ಆಗ್ತಿರುವಂತ ವಿಷಯ ಯಾವುದು ಅಂತಂದ್ರೆ, ಅತ್ಯಮೂಲ್ಯವಾಗಿರುವಂತ ಅತಿ ಶ್ರೇಷ್ಠವಾಗಿರುವಂತ ವಿಷಯ ಪ್ರೇರೆ. ಅದು ಯಾವುದು ಅಂತಂದ್ರೆ ನಮ್ಮ ಪ್ರಯಾಸ. ಈ ಪ್ರಯಾಸ ಎನ್ನುವಂಥದ್ದು, ಕಷ್ಟ ಎನ್ನುವಂಥದ್ದು ಎಷ್ಟು ಪ್ರಾಮುಖ್ಯವಾದದ್ದು, ಎಷ್ಟು ಶ್ರೇಷ್ಠವಾದದ್ದಂತ ಈಗ ಮುಂದೆ ಸ್ವಲ್ಪ ಆಲೋಚನೆ ಮಾಡುವಂತ ಪ್ರಯತ್ನ ಮಾಡೋಣ. ಆದ್ರೆ ಇಲ್ಲಿ ಪ್ರಾಣ ನಷ್ಟ ಅಂತ ಹೇಳ್ತಿದೆ ಅಲ್ವಾ, ಇಷ್ಟಕ್ಕೂ ಪ್ರಾಣ ಅಂದ್ರೆ ಏನು ಅಂತ ಆಲೋಚನೆ ಮಾಡೋಣ ಪ್ರೇರೆ. ಅದೇ ಪ್ರಾಣ ಅನ್ನುವಂತ ಈ ಒಂದು ಆಂಗಲ್ ಅಲ್ಲಿ ಒಂದ್ಸಲ ಆಲೋಚನೆ ಮಾಡೋಣ. ಏನ್ ಯಾವ ಸತ್ಯವನ್ನ ಯೇಸು ಸ್ವಾಮಿ ಅವರು ನಮಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಅದರಲ್ಲಿ ಇರುವಂತ ಸತ್ಯವನ್ನು ಒಂದ್ಸರಿ ಆಲೋಚನೆ ಮಾಡುವಂತ ಪ್ರಯತ್ನ ಮಾಡೋಣ. ಇಷ್ಟಕ್ಕೂ ಪ್ರಾಣ ನಷ್ಟ ಅಂತ ಇದೆ ಅಲ್ವಾ, ಲೋಕವನ್ನೆಲ್ಲ ಸಂಪಾದಿಸ್ಕೊಂಡ್ರು ಕೂಡ ಯೇಸು ಕ್ರಿಸ್ತರು ಏನ್ ಹೇಳ್ತಿದ್ರೆ, ಪ್ರಾಣ ನಷ್ಟ ಆಗುತ್ತೆ ಅಂತ ಹೇಳ್ತಿದಾರಲ್ವಾ. ಇಷ್ಟಕ್ಕೂ ಪ್ರಾಣ ಅಂದ್ರೆ ಏನು, ಪ್ರಾಣ ಅಂದ್ರೆ ಏನು ಅಂತ ಆಲೋಚನೆ ಮಾಡೋಣ. ಈ ಪ್ರಾಣ ಅಂದ್ರೆ ಏನು ಅನ್ನುವಂಥದ್ದನ್ನ ಒಂದ್ಸಾರಿ ಇದನ್ನ ಹಿಂಗೆ ಇಟ್ಕೊಂಡು ಯಾಜಕ ಕಾಂಡ 17ನೇ ಅಧ್ಯಾಯ 10-11ನೇ ವಚನವನ್ನು ಒಂದ್ಸರಿ ನೋಡ್ಕೊಂಡ್ ಬರೋಣ ಪ್ರೇರೆ. ಯಾಜಕ ಕಾಂಡ 17ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನು ಒಂದ್ಸರಿ ನೋಡ್ಕೊಂಡ್ ಬರೋಣ. ಇದಲ್ಲದೆ ಇಸ್ರಾಯೇಲರಲ್ಲಿ ಆಗಲಿ ಅವರ ನಡುವೆ ಇಳುಕೊಂಡಿರುವ ಅನ್ಯ ದೇಶದವರಲ್ಲಿ ಆಗಲಿ ಯಾವನಾದರೂ ರಕ್ತ ಭೋಜನ ಮಾಡಿದ್ದರೆ ನಾನು ಆತನ ಮೇಲೆ ಉಗ್ರವಾದ ಕೋಪವನ್ನು ಮಾಡಿ ಅವನನ್ನು ಕುಲದಿಂದ ತೆಗೆದು ಹಾಕುವೆನು. ಯಾಕಂದರೆ ಪ್ರತಿ ದೇಹಿಗೂ ರಕ್ತವೇ ಪ್ರಾಣಾಧಾರ. ಇಂಥ ರಕ್ತವನ್ನು ನೀವು ಯಜ್ಞವೇದಿಗೆ ಎರಚಿ ನಿಮಗೋಸ್ಕರ ದೋಷ ಪರಿಹಾರ ಮಾಡಿಕೊಳ್ಳಬೇಕೆಂದು ನಿಮಗೆ ಅನುಗ್ರಹ ಮಾಡಿದ್ದೇನೆ. ಓಕೆ ಅಕ್ಕ, ಥ್ಯಾಂಕ್ ಯು ಅಕ್ಕ. ನೋಡಿ ಪ್ರಿಯರೇ, 11ನೇ ವಚನದಲ್ಲಿ ಯಾಕಂದರೆ ಪ್ರತಿ ದೇಹಿಗೂ ರಕ್ತವೇ ಪ್ರಾಣಾಧಾರ ಒಂದ್ ಮಾತು. ಅದೇ ಪ್ರಕಾರವಾಗಿ ಅದೇ ಲೈನ್ ಅಲ್ಲಿ ಮತ್ತೆ ಕೊನೆ ಸಾಲಲ್ಲಿ ನಿಮಗೆ ಅನುಗ್ರಹ ಮಾಡಿದ್ದೇನೆ, ರಕ್ತವು ಪ್ರಾಣಾಧಾರವಾಗಿರುವ ಕಾರಣ ಅಲ್ಲಿ ಕಾಣ್ತಾ ಇದೆ. ಅದೇ ರೀತಿಯಲ್ಲಿ ಮತ್ತೆ ಇಲ್ಲಿ 14ನೇ ವಚನಕ್ಕೆ ಒಂದ್ಸರಿ ಬರೋಣ. ಅಲ್ಲಿ 14ನೇ ವಚನದಲ್ಲಿ ಕೂಡ ಏನಂತ ಬರೆಯಲ್ಪಟ್ಟಿದೆ ಅಂತ ಅಲ್ಲಿ ಕೂಡ ಒಂದ್ಸರಿ ನೋಡೋಂತ ಪ್ರಯತ್ನ ಮಾಡೋಣ. ಯಾಕಂದರೆ ಪ್ರತಿ ದೇಹಿಗೂ ರಕ್ತವೇ ಪ್ರಾಣಾಧಾರವು, ರಕ್ತವೇ ಪ್ರಾಣಾಧಾರವು. ಮತ್ತೆ ಹಂಗೆ ಓದ್ಕೊಳ್ತಾ ಬಂದ್ರೆ, ಆದ ಕಾರಣ ನಾನು ಇಸ್ರಾಯೇಲ್ಯರಿಗೆ ಪ್ರತಿ ಪ್ರಾಣಿಗೂ ರಕ್ತವೇ ಪ್ರಾಣಾಧಾರವಾದದರಿಂದ ನೀವು ಯಾವ ವಿಧವಾದ ಪ್ರಾಣಿಯ ರಕ್ತವನ್ನು ಉಣ್ಣಬಾರದು, ರಕ್ತ ಭೋಜನವನ್ನ ಮಾಡಿದವನಿಗೆ ಬಹಿಷ್ಕಾರವಾಗಬೇಕೆಂದು ಆಜ್ಞಾಪಿಸಿದ್ದೇನೆ ಎಂದು ಹೇಳ್ತಾ ಇದ್ದಾರೆ ದೇವರು. ಅಂದ್ರೆ ಅಲ್ಲಿ ಯೇಸು ಸ್ವಾಮಿಯವರು ಹೇಳಿರುವಂತ ಪ್ರಾಣ ನಷ್ಟ ಅಂತ ಏನಾದ್ರು ನೋಡಿದೀವಲ್ವಾ, ಆ ಪ್ರಾಣ ಅಂದ್ರೆ ಏನು ಅಂತ ಈಗ ನೋಡ್ಕೊಳ್ಳೋದಕ್ ಬಂದಿದೀವಿ ನಾವು. ಇಲ್ಲಿ ಏನಂತ ತಿಳಿಸ್ತಾ ಇದೆ ಅಂತಂದ್ರೆ, ಪ್ರಾಣಾಧಾರ, ಪ್ರತಿಯೊಂದು ದೇಹಕ್ಕೂ ಪ್ರಾಣಾಧಾರವು ರಕ್ತವೇ ಎಂದು ಇಲ್ಲಿ ತಿಳಿಸ್ತಾ ಇದ್ದಾರೆ ಪ್ರೇರೆ. ಅದೇ ಪ್ರಕಾರ ಆದಿಕಾಂಡ 9ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡ್ಕೊಂಡ್ರು ಕೂಡ ಅಲ್ಲಿ ರಕ್ತವು ಜೀವವಷ್ಟೇ ಅಂತಾನೆ ಇರುತ್ತೆ. ಅದೇ ಮಾತನ್ನ ಒಂದ್ಸಾರಿ ನಾವು ತೆಲುಗಲ್ಲಿ ಒಂದ್ಸರಿ ಏನಾದ್ರು ನೋಡ್ಕೊಂಡ್ರೆ ಅಲ್ಲಿ ಏನಿರುತ್ತೆ ಅಂತಂದ್ರೆ, ರಕ್ತಮೇ ಪ್ರಾಣಮು ಅಂತ ಇರುತ್ತೆ. ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ, ರಕ್ತಮೇ ಪ್ರಾಣಮು ಅಂತ. ಈಗ ಅದೇ ಮತ್ತಾಯನ ಬರೆದ ಸುವಾರ್ತೆ 16:26ಕ್ಕೆ ನಾವು ಬಂದು ಆಲೋಚನೆ ಮಾಡೋದಾದ್ರೆ, ಯೇಸು ಕ್ರಿಸ್ತರು ಹೇಳುವಂತ ಮಾತು, ಒಬ್ಬ ಮನುಷ್ಯನು ಲೋಕವನ್ನೆಲ್ಲಾ ಸಂಪಾದಿಸಿಕೊಂಡರು ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು ಅಂತ ಕೇಳ್ತಿದ್ದಾರೆ ಪ್ರೇರೆ. ಏನ್ ಇಷ್ಟಕ್ಕೂ ಪ್ರಾಣ ನಷ್ಟ ಅಂತಂದ್ರೆ, ಈ ಪ್ರಾಣ ಅಂತಂದ್ರೆ ಏನು ಅಂತಂದ್ರೆ ರಕ್ತ, ಅಂದ್ರೆ ನಮ್ಮ ದೇಹದಲ್ಲಿರುವಂತ ರಕ್ತ ಪ್ರೇರೆ. ಇಷ್ಟಕ್ಕೂ ರಕ್ತ ನಷ್ಟ ಅಂತಂದ್ರೆ ಏನು, ಪ್ರಾಣ ನಷ್ಟ ಅಂತಂದ್ರೆ ರಕ್ತ ನಷ್ಟನ ಅಲ್ಲ. ಇವಾಗ ಸಂಪಾದನೆ ಅಂತಂದ್ರೆ ನಾವ್ ಈ ಮುಂಚೆ ಆಲೋಚನೆ ಮಾಡಿರೋ ಪ್ರಕಾರ ಸಂಪಾದನೆ ಅಂತಂದ್ರೆ ಸುಮ್ನೆ ಬರುವಂತದ್ದಲ್ಲ ಅಲ್ವಾ ಪ್ರೇರೆ. ಸಂಪಾದಿಸ್ಬೇಕಂದ್ರೆ ನಾವು ಕಷ್ಟ ಪಡ್ಬೇಕಲ್ವಾ, ಪ್ರಯಾಸ ಪಡ್ಬೇಕಲ್ವಾ. ಆ ಕಷ್ಟ ಪ್ರಯಾಸದ ಒಂದು ಡೆಫಿನೇಷನ್ನೇ ಈ ರಕ್ತ ಮತ್ತು ಬೆವರು. ಇಷ್ಟಕ್ಕೂ ಕಷ್ಟ ಅಂದ್ರೆ ಏನು, ಪ್ರಯಾಸ ಅಂದ್ರೆ ಏನು ಅಂತಂದ್ರೆ
ರಕ್ತ ಪ್ಲಸ್ ಬೆವರು ಇದು ಈಕ್ವಲ್ ಈ ಮತ್ತೆ ರಕ್ತ ಮತ್ತೆ ನಮ್ಮ ಒಂದು ಬೆವರನ್ನ ಸೇರಿಸಿದ್ರೆ ಇದು ಕಷ್ಟ ಅಂತೀವಿ. ಯಾವುದೇ ಒಂದು ಕಷ್ಟವನ್ನ ನಾವು ಆ ಪ್ರಯಾಸವನ್ನ ಯಾವುದೇ ಒಂದು ಏನಾದ್ರು ಕೆಲಸ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಇರುತ್ತೆ ಅಂದ್ಕೊಳ್ಳಿ. ಆ ಕಷ್ಟ ಏನಾದ್ರು ಕಷ್ಟಪಟ್ಟು ಕೆಲಸ ಮಾಡಿದ್ವಿ ಅಂತಂದ್ರೆ ಅಲ್ಲಿ 2 ಖರ್ಚಾಗುತ್ತೆ ಪ್ರೇರೆ. ನಾವು ಬೆವರು ಸುರಿಯೋ ತನಕ ಕೆಲಸ ಮಾಡಿದ್ವಿ ಅಂತಂದ್ರೆ ಅಲ್ಲಿ ನಮ್ಮ ರಕ್ತ ಖರ್ಚಾಗುತ್ತೆ, ನಮ್ಮ ಬೆವರು ಇಳಿಯುತ್ತೆ ಅಂತಂದ್ರೆ ನಮ್ಮ ಪ್ರಾಣ ಖರ್ಚಾಗುತ್ತೆ ಪ್ರೇರೆ ಅಲ್ಲಿ. ಯೇಸು ಸ್ವಾಮಿಯವರು ಕೂಡ ಒಂದು ಮಾತು ಹೇಳ್ತಾ ಮೊದಲನೇ ಯೋಹನ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 16ನೇ ವಚನದಲ್ಲಿ ಯೇಸು ಕ್ರಿಸ್ತರು ನಮಗಾಗಿ ಹೇಗೆ ಪ್ರಾಣ ಕೊಟ್ಟಿದ್ದಾರೋ ಅದೇ ಪ್ರಕಾರ ನಾವೆಲ್ಲರೂ ಕೂಡ ನಮ್ಮ ಸಹೋದರರಿಗೋಸ್ಕರ ಪ್ರಾಣ ಕೊಡುವಂತ ಹಂಗಿನಲ್ಲಿದ್ದೇವೆ ಎಂದು ವಾಕ್ಯ ಹೇಳುತ್ತಲ್ವಾ. ಪ್ರಾಣ ಕೊಡುವಂತಂದ್ರೆ ಏನು ಅವರಿಗೋಸ್ಕರ ಸಾಯುವಂತದ್ದು ಅಲ್ಲ. ಆ ಒಬ್ಬ ಮನುಷ್ಯನನ್ನ ಒಂದು ಆತ್ಮವನ್ನ ರಕ್ಷಣೆಗೆ ತರಬೇಕಾದ್ರೆ ಅದು ಅನೇಕ ಪ್ರಯಾಸ ಇರುತ್ತಲ್ವಾ. ಆ ಪ್ರಯಾಸವನ್ನು ಕುರಿತಲ್ಲಿ ಹೇಳ್ತಿದ್ರೆ ಪ್ರಾಣ ಅಂತ ಪ್ರೇರೆ. ಅದೇ ಪ್ರಕಾರ ಇಲ್ಲಿ ಕೂಡ ಈ ಪ್ರಾಣ ನಷ್ಟ ಅಂತಂದ್ರೆ ನಮ್ಮ ಪ್ರಯಾಸವು ನಷ್ಟ ಆಗ್ತಾ ಇದೆ. ನಷ್ಟ ಅಂತಂದ್ರೆ ಈ ಲೋಕ ಸಂಪಾದನೆಗೋಸ್ಕರ. ಇಷ್ಟಕ್ಕೂ ಲೋಕ ಸಂಪಾದನೆ ಅಂತಂದ್ರೆ ಏನು? ಲೋಕವನ್ನೆಲ್ಲ ಸಂಪಾದಿಸ್ಕೊಂಡ್ರು ಅಂತ ಹೇಳ್ತಾ ಇದ್ರಲ್ವಾ. ಲೋಕ ಸಂಪಾದನೆ ಅಂತಂದ್ರೆ ಏನು ಅಂತಂದ್ರೆ ಲೋಕದಲ್ಲಿರುವಂತ ಮುಖ್ಯವಾಗಿರುವಂತ ಪಾಯಿಂಟ್ ಗಳನ್ನ ನೋಡ್ಕೊಂಡು ಬಂದ್ರೆ ಲೋಕದಲ್ಲಿ ಯಾವ್ಯಾವ ಮುಖ್ಯವೆಂದು ಕರೆಯಲ್ಪಡುತ್ತೆ. ಲೋಕದಲ್ಲಿರುವಂತಹ ಹಣ ಆಗಿರ್ಬೋದು. ಲೋಕದಲ್ಲಿ ಹಣ ಮುಖ್ಯವಾಗಿ ನಮ್ಗೆ ಕಂಡು ಬರ್ತಾ ಇದೆ. ಅದಕ್ಕೆ ಒಂದು ಪ್ರಾಮುಖ್ಯವಾಗಿರುವಂತ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಮನುಷ್ಯರೆಲ್ಲರೂ ಕೂಡ. ಅದೇ ಪ್ರಕಾರ 2ನೇದಾಗಿ ಬಂಗಾರ ಆಗಿರ್ಬೋದು. 3ನೇದಾಗಿ ಭೂಮಿ. ಈ ರೀತಿ ಮುಖ್ಯವಾಗಿರುವಂತ ವಿಷಯಗಳನ್ನ ಸಂಪಾದನೆ ಮಾಡ್ಕೊಳ್ತಾ ಇರ್ತಾರೆ. ಇದೆಲ್ಲವನ್ನ ಕೂಡ ಸಂಪಾದನೆ ಮಾಡಿಕೊಳ್ಳುವಂತದನ್ನ ನಾವು ಲೋಕ ಸಂಪಾದನೆ ಅಂತಂದ್ರೆ ನಾವು ದುಡಿಯುವಂತದ್ದು ಹಾಗಾದ್ರೆ ಲೋಕ ಸಂಪಾದನೆನ ಅಂತಂದ್ರೆ ಅದು ಆಗಲ್ಲ ಪ್ರೇರೆ. ಅಂದ್ರೆ ದುಡಿಯುವಂತದ್ದು ಲೋಕ ಸಂಪಾದನೆ ಆಗಲ್ಲ. ನಮ್ಮ ಹೊಟ್ಟೆಪಾಡಿಗೋಸ್ಕರ ದುಡಿಯುವಂತದ್ದು ಅದು ಬೇರೆ ವಿಚಾರ. ಆದ್ರೆ ಲೋಕ ಸಂಪಾದನೆ ಅಂತಂದ್ರೆ ನಮ್ಮ ಜೀವಿತವನ್ನೆಲ್ಲ, ನಮ್ಮ ಪ್ರಯಾಸವನ್ನೆಲ್ಲವನ್ನು ಕೂಡ ಈ ಲೋಕದಲ್ಲಿರುವಂತ ಈ ವಿಷಯಗಳಿಗೋಸ್ಕರ ಹಣ ಆಗಿರ್ಬೋದು, ಈ ಒಂದು ವಿಷಯ ಲೋಕದಲ್ಲಿ ಏನೇನ್ ಕಂಡು ಬರ್ತದೆ, ಈ ಭೂಮಿ ಆಗಿರ್ಬೋದು, ಇಲ್ಲಿ ಮನೆ ಮೇಲೆ ಮನೆ ಕಟ್ಟಿಕೊಳ್ಳುವುದಕ್ಕೋಸ್ಕರ ಅಸಲು ಅದಕ್ಕೋಸ್ಕರನೇ ನಮ್ಮ ಜೀವಿತವನ್ನೆಲ್ಲ ಸಮರ್ಪಿಸಿದ್ರೆ ಇದನ್ನ ಲೋಕ ಸಂಪಾದನೆ ಅಂತ ಅಂತೀವಿ. ಈ ರೀತಿ ಲೋಕ ಸಂಪಾದನೆ ಮಾಡುವಂತ ವಿಷಯದಲ್ಲಿ ಒಂದು ನಮಗೆ ನಷ್ಟ ಆಗ್ತಾ ಇದೆ. ಏನು ಅಂತಂದ್ರೆ ನಮ್ಮ ಪ್ರಯಾಸ. ನಿಜವಾಗ್ಲೂ ಈ ಪ್ರಯಾಸ, ಕಷ್ಟ ಎನ್ನುವಂಥದ್ದು ಎಷ್ಟು ಶ್ರೇಷ್ಠವಾದದ್ದು ಅಂತಂದ್ರೆ ಪ್ರಿಯರೇ, ಈ ಪ್ರಯಾಸ, ಈ ಕಷ್ಟ ಎಲ್ಲ ಕೂಡ ನನಗೋಸ್ಕರ ನನ್ನ ಮಕ್ಕಳು ಪಡಿಬೇಕೆಂದು ದೇವರು ಅನಾದಿ ಕಾಲದಲ್ಲಿ ಆಲೋಚನೆ ಮಾಡಿ ಕಳಿಸಿದ್ರೆ ಆ ಪ್ರಯಾಸವನ್ನೆಲ್ಲ ನಾವು ಈ ತಾತ್ಕಾಲಿಕವಾದದ್ದಕ್ಕೋಸ್ಕರ ಅಂದ್ರೆ ತಾತ್ಕಾಲಿಕವಾಗಿರುವಂತದನ್ನ ಸಂಪಾದನೆ ಮಾಡಿಕೊಳ್ಳೋದಕ್ಕೋಸ್ಕರ ವ್ಯರ್ಥವಾಗಿ ಕಳೀತಾ ಇದೀವಿ ಅಂತ ಪ್ರೇರೆ. ಈ ಒಂದು ಮಾಯದಲ್ಲಿ ನಮ್ಮನ್ನು ದುಷ್ಟನು ಮುಳುಗಿಸಿದ್ದಾನೆ. ಅಂದ್ರೆ ಪ್ರಯಾಸ ಎನ್ನುವಂಥದ್ದು ಎಷ್ಟು ಶ್ರೇಷ್ಠವಾದದ್ದು ಅಂತಂದ್ರೆ ನಮ್ಮೆಲ್ಲರನ್ನು ಕೂಡ ದೇವರು ಈ ಭೂಮಿ ಮೇಲೆ ಬರೋದಕ್ಕೆ ಮುಂಚೆ ನಮ್ಮೆಲ್ಲರ ಕುರಿತು ಏನಂತ ಅನ್ಕೊಂಡಿದ್ದಾರೆ ಹೇಳಿ? ನಮ್ಮನ್ನ ಏನಕ್ಕೋಸ್ಕರ ಇಲ್ಲಿ ಬರಮಾಡಿದ್ದಾರೆ ಅಂತ ನಾವು ನೋಡ್ಕೊಳ್ತೀವಿ ವಾಕ್ಯದಲ್ಲಿ. ಎಫೆಸ 2:10 ನಾವು ಸತ್ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರನೇ ಭೂಮಿ ಮೇಲೆ ಬಂದಿದ್ದೀವಿ. ಅಂದ್ರೆ ಸತ್ಕಾರ್ಯಗಳನ್ನು ಮಾಡೋದಕ್ಕೋಸ್ಕರನೇ ಯೇಸು ಕ್ರಿಸ್ತರಲ್ಲಿ ನಾವು ನಿರ್ಮಿಸಲ್ಪಟ್ಟಿದ್ದೀವಿ ಮೊದ್ಲೇ ಅಂತ ದೇವ್ರು ಹೇಳಿದಾರಲ್ವಾ, ನೇಮಿಸಲ್ಪಟ್ಟಿದೀವಿ ಅಂತ. ಇಷ್ಟಕ್ಕೂ ಸತ್ಕಾರ್ಯಗಳನ್ನು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಕಷ್ಟ ಪಡ್ಬೇಕಲ್ವಾ ಪ್ರಿಯರೇ? ಈ ಸತ್ಕಾರ್ಯಗಳನ್ನ ಮಾಡಿದವ್ರೆಲ್ಲರಿಗೂ ಕೂಡ ಪರಲೋಕ ಇರುತ್ತೆ. ಆದ್ರೆ ಆ ಪರಲೋಕದಲ್ಲಿ ಸ್ಥಾನಮಾನ ಬೇರೆ ಇರುತ್ತೆ. ಸ್ಥಾನಮಾನ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಆ ರೀತಿ ಸತ್ಕಾರ್ಯಗಳನ್ನು ಮಾಡಿದವರೆಲ್ಲರಿಗೂ ಕೂಡ ಪರಲೋಕ ಇದ್ರೆ ಆ ಪರಲೋಕದಲ್ಲಿ ಬೇರೆ ಬೇರೆ ಸ್ಥಾನಮಾನಗಳನ್ನ ಏರ್ಪಾಟ್ ಮಾಡುವಂತದ್ದೇ ಈ ಪ್ರಯಾಸ ಪ್ರೇರೆ. ಯಾಕಂದ್ರೆ ಸತ್ಕಾರ್ಯಗಳನ್ನ ಮಾಡೋದಕ್ಕೋಸ್ಕರ ಒಬ್ಬೊಬ್ರು ಒಂದೊಂದು ರೀತಿ ಪ್ರಯಾಸ ಪಟ್ಟಿರ್ತಾರೆ. ಒಬ್ರು ಒಂದು 5% ಪಟ್ಟಿದ್ರೆ ಇನ್ನು ಕೆಲವರು 10% ಕಷ್ಟಪಟ್ಟಂತವ್ರು ಇರ್ತಾರೆ. ಅದಕ್ ತಕ್ಕಂಗೆ ದೇವ್ರು ಪ್ರತಿಫಲ ಕೊಡ್ತಾರೆ. ಅಂದ್ರೆ ಆ ರೀತಿ ನಾವು ಪರಲೋಕದಲ್ಲಿ ಸ್ಥಾನಮಾನಗಳನ್ನ ಸಂಪಾದಿಸ್ಕೊಳ್ಬೇಕಾದ್ರೂ ಕೂಡ ಕಷ್ಟ ಎನ್ನುವಂಥದ್ದು ಮುಖ್ಯ. ಅದಕ್ಕೋಸ್ಕರ ದೇವರು ಈ ದೇಹಕ್ಕೆ ನಮಗೆ ಶಕ್ತಿಯನ್ನು, ಬಲವನ್ನು ಕೊಟ್ಟು ಕಳಿಸಿದ್ರೆ ಆ ಶಕ್ತಿಯನ್ನೆಲ್ಲ, ಆ ಪ್ರಯಾಸವನ್ನೆಲ್ಲ ತಾತ್ಕಾಲಿಕವಾಗಿರುವಂತದ್ದಕ್ಕೋಸ್ಕರ ಕೊಟ್ಟು ನಾವು ಅದನ್ನ ನಷ್ಟ ಮಾಡಿಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಲೋಕದಲ್ಲಿರುವಂತಹ ಈ ತಾತ್ಕಾಲಿಕವಾಗಿರುವಂತಹ ವಿಷಯಗಳನ್ನ ನಾವು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಹೋದ್ರೆ ಅದಕ್ಕೋಸ್ಕರ ನಮ್ಮ ಜೀವಿತವನ್ನು ಸಮರ್ಪಿಸಿ ಬಿಟ್ರೆ ಎಲ್ಲ ನಾವು ಮಿಸ್ ಮಾಡ್ಕೊಳ್ತಿರುವಂತದ್ದು ಏನು? ಒಂದನೇದಾಗಿ ನಮ್ಗೆ ನಷ್ಟ ಆಗ್ತಿರುವಂತದ್ದು ಏನು ಅಂತಂದ್ರೆ ನಮ್ಮ ಪ್ರಯಾಸ ಪ್ರೇರೆ. ಅಮೂಲ್ಯವಾದಂತದ್ದು ಆ ಪ್ರಯಾಸ. ನಿಜವಾಗ್ಲೂ ಆ ಪ್ರಯಾಸ ಎನ್ನುವಂಥದ್ದು ಅಮೂಲ್ಯವಾದದ್ದ ಅನ್ನೋದಕ್ಕೆ ದೇವರು ಕೂಡ ನಮ್ಮಿಂದ ನಾವು ದೇವ್ರ ಕೆಲ್ಸಕ್ಕೋಸ್ಕರ ಪ್ರಯಾಸ ಪಡೋದನ್ನೇ ದೇವ್ರು ಪಡ್ತಾರ ಅಂತ ಆಲೋಚನೆ ಮಾಡಿದ್ರೆ ಅಲ್ಲಿಯೂ ಕೂಡ ಒಂದು ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 58ನೇ ವಚನದಲ್ಲಿ ಒಂದು ಮಾತಿರುತ್ತೆ ನೋಡಿ ಪ್ರಿಯರೇ. ಮೊದಲನೇ ಕೊರಿಂಥ 15:58 ಆದದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರಿ.
ಹಾ ಸಾಕು ಅಕ್ಕ. ಥ್ಯಾಂಕ್ ಯು. ನೋಡಿ ಥ್ಯಾಂಕ್ ಯು ಅಕ್ಕ. ಗಮನಿಸಿ ಪ್ರಿಯರೇ, ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು, ಈ ಪ್ರಯಾಸವು ಎನ್ನುವಂತ ಪದವನ್ನ ನಾವು ಅಂಡರ್ಲೈನ್ ಮಾಡ್ಕೊಂಡ್ರೆ ನೋಡಿ ಇಲ್ಲಿ ಏನಂತ ಹೇಳ್ತಿದ್ದಾರೆ, ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಆಸಕ್ತಿಯಿಂದಲ್ಲ ಅತ್ಯಾಸಕ್ತಿಯಿಂದ ಮಾಡುವವರಾಗಿರ್ರಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇದ್ರ ಹಿಂದೆ ಇರುವಂತ ಉದ್ದೇಶವನ್ನ ಆಲೋಚನೆ ಮಾಡಿದ್ರೆ, ದೇವರು ಈ ಮಾತನ್ನ ಪೌಲರವ್ರ ಮೂಲಕ ಬರೆಸ್ತಿದಾರಲ್ವಾ, ಬರೆಸ್ತಿರುವಂತ ಇದ್ರ ಹಿಂದೆ ದೇವರು ಮಾಡ್ತಿರುವಂತ ದೇವರ ಒಂದು ಆಸೆ ಏನ್ ನಮಗೆ ಕಂಡು ಬರ್ತಾ ಇದೆ ಪ್ರೇರೆ, ಏನಂತಂದ್ರೆ ತನ್ನ ಮಕ್ಕಳಾಗಿರುವಂತ ನಮ್ಮ ಪ್ರಯಾಸವೆಲ್ಲ ಆತನ ಸೇವೆಗೋಸ್ಕರನೇ ಖರ್ಚಾಗ್ಬೇಕೆನ್ನುವಂತ ದೇವರ ಆಸೆ ನಮಗೆ ಕಂಡು ಬರ್ತಾ ಇದೆ. ನೋಡಿ, ಅತ್ಯಾಸಕ್ತಿ ಉಳ್ಳವರಾಗಿರಿ ಅಂತ ಹೇಳ್ತಿದಾರಲ್ವಾ, ಅತ್ಯಾಸಕ್ತಿ ಉಳ್ಳವರಾಗಿರಿ ದೇವರ ಕೆಲಸದಲ್ಲಿ ಅಂತಂದ್ರೆ ನೀವು ಪಡುವಂತ ಪ್ರಯಾಸವೆಲ್ಲ ಕೂಡ ವ್ಯರ್ಥ ಆಗ್ಬಾರ್ದು, ವೇಸ್ಟ್ ಆಗ್ಬಾರ್ದು. ಆ ಪ್ರಯಾಸವೆಲ್ಲ ನೀವು ನನ್ನ ಸೇವೆಗೋಸ್ಕರ ಮಾಡ್ಬೇಕಂತಾನೆ ನಾನು ಅನಾದಿ ಕಾಲದಲ್ಲಿ ಸಂಕಲ್ಪ ಮಾಡಿಕೊಂಡಿದ್ದೇನೆ ಎಂದು ದೇವರು ತನ್ನ ಆಸೆಯನ್ನ ಇಂಡೈರೆಕ್ಟ್ ಆಗಿ ನಮಗೆ ಇಲ್ಲಿ ತಿಳಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ. ಅಂದ್ರೆ ಈ ಮಾತನ್ನ ಯಾಕೆ ನೋಡ್ಕೊಂಡಿದ್ವಿ ಅಂತಂದ್ರೆ, ಪ್ರಯಾಸದ ಒಂದು ಪ್ರಾಮುಖ್ಯತೆ, ಈ ಒಂದು ನಾವು ಈ ಭೂಮಿ ಮೇಲೆ ಪಡುವಂತ ಪ್ರತಿಯೊಂದು ಪ್ರಯಾಸ ಕಷ್ಟ ಏನಾದ್ರು ಇದೆ ಅಲ್ವಾ, ನಾವು ಯಾವಾಗ್ಲೇ ಆಗಿರ್ಬೋದು, ಏನೇ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಅದೇ ಬ್ಲಡ್ ಪ್ಲಸ್ ಸ್ವೆಟ್ ಈಕ್ವಲ್ ಟು ಹಾರ್ಡ್ ವರ್ಕ್ ಅಂತ ಇರುತ್ತೆ. ಅಂದ್ರೆ ರಕ್ತ ಪ್ಲಸ್ ಅದೇ ರೀತಿಯಲ್ಲಿ ಬೆವರು ಸೇರಿಸಿದ್ರೆ ಎರಡು ಯಾವ್ದಕ್ಕೆ ಈಕ್ವಲ್ ಆಗುತ್ತೆ ಅಂದ್ರೆ ಕಷ್ಟಕ್ಕೆ, ಪ್ರಯಾಸಕ್ಕೆ ಪ್ರೇರೆ. ನಾವು ಯಾವಾಗಾದ್ರೂ ಪ್ರಯಾಸ ಪಡ್ತೀವೋ, ಕಷ್ಟ ಪಡ್ತೀವೋ, ಆಗ ನಮ್ಮ ದೇಹದಲ್ಲಿ ರಕ್ತ ಖರ್ಚಾಗುತ್ತೆ. ಅದೇ ಪ್ರಕಾರ ನಮ್ಮ ದೇಹದಲ್ಲಿ ಎನರ್ಜಿ ಏನಾದ್ರೂ ಇದೆ ಅಲ್ವಾ, ಅದಕ್ಕೆ ಖರ್ಚಾಗುತ್ತೆ. ಆ ಖರ್ಚಾಗುವಂತ ಆ ಒಂದು ಪ್ರಯಾಸವು ಎಷ್ಟು ಶ್ರೇಷ್ಠವಾದದ್ದು ಅಂತಂದ್ರೆ, ನೀವು ನನಗೋಸ್ಕರ ಪಡ್ಬೇಕಾಗಿರುವಂತದ್ದು, ನೀವು ಸತ್ಕಾರ್ಯಗಳನ್ನು ಮಾಡೋದಕ್ಕೋಸ್ಕರ ಅದನ್ನ ಖರ್ಚು ಮಾಡ್ಬೇಕಾಗಿರುವಂತದ್ದು. ಆದ್ರೆ ಅದನ್ನ ನೀವು ತಾತ್ಕಾಲಿಕವಾಗಿರುವಂತದಕ್ಕೋಸ್ಕರ ಉಪಯೋಗಿಸ್ಕೊಂಡು ಅದನ್ನ ವ್ಯರ್ಥ ಮಾಡ್ಕೊಳ್ತಿದ್ರೆ ವೇಸ್ಟ್. ನಾವು ಇವಾಗ ನೋಡಿ, ಲೋಕವನ್ನೆಲ್ಲಾ ಈ ಪ್ರಯಾಸವನ್ನು ಖರ್ಚು ಮಾಡಿ ಲೋಕವನ್ನು ಸಂಪಾದನೆ ಮಾಡಿ ಇಟ್ಕೊಂಡಿದ್ವಿ ಅಂತ ಅನ್ಕೊಳ್ಳಿ. ಆಲ್ರೆಡಿ ಎಲ್ಲರೂ ಅನೇಕರು ಇಟ್ಕೊಂಡಿದ್ದಾರೆ ಲೋಕದಲ್ಲಿ. ಅವರು ಪ್ರಾಣ ಇವಾಗ ಒಂದ್ ವೇಳೆ ಸತ್ರೆಗಿನ ಈ ಪಟ್ಟಂತ ಪ್ರಯಾಸ ಪಟ್ಟು ಏನಾದ್ರು ಸಂಪಾದನೆ ಮಾಡ್ಕೊಂಡಿದ್ದಾರಲ್ವಾ, ಈ ಸಂಪಾದನೆ ಏನಾದ್ರು ಅವರನ್ನ ಕಾಪಾಡುತ್ತಾ ಪ್ರಿಯರೇ? ಸತ್ತ ನಂತರ ಅವ್ರ ಜೊತೆ ಏನಾದ್ರು ಇದು ಹೋಗುತ್ತಾ? ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವ್ರ ಜೊತೆ ಎಲ್ಲವನ್ನೂ ಕೂಡ ಬಿಟ್ಟು ಹೋಗ್ಬೇಕು, ಇಲ್ಲೇ ಬಿಟ್ಟು ಹೋಗ್ಬೇಕು. ಆ ರೀತಿ ಬಿಟ್ಟು ಹೋಗುವಂತ ಆ ಒಂದು ತಾತ್ಕಾಲಿಕವಾಗಿರುವಂತದಕ್ಕೋಸ್ಕರ ಯಾಕೆ ನಿಮ್ಮ ಪ್ರಯಾಸವನ್ನ ನಷ್ಟ ಮಾಡ್ಕೊಳ್ತಾ ಇದ್ದೀರಾ ಅಂತ ದೇವ್ರು ಕೇಳ್ತಾ ಇದಾರೆ. ಆ ಒಂದು ನಷ್ಟ ಶ್ರೇಷ್ಠವಾದ ಒಂದು ಪ್ರಯಾಸವನ್ನ ಒಂದ್ ವೇಳೆ ಈ ಲೋಕಕ್ಕೆ ಬಿಟ್ಟು ಅದೇ ಪ್ರಯಾಸವನ್ನ, ಈಗ ನೋಡಿ ಮುಖೇಶ್ ಅಂಬಾನಿ ನಾವು ಉದಾಹರಣೆಗೆ ತೆಗೆದುಕೊಂಡ್ರೆ, ಒಂದ್ ಚಿಕ್ಕ ಬಡತನದಿಂದ ಅವರು ಮೇಲಕ್ಕೆ ಹೋಗಿದ್ದಾರೆ. ಇವಾಗ ಅದೇ ಪ್ರಯಾಸವನ್ನ ಅವರು ಎಷ್ಟು ಪ್ರಯಾಸ ಪಟ್ಟು ಅನೇಕ ಕೋಟಿಗಟ್ಟಲೆಯನ್ನು ಸಂಪಾದನೆ ಮಾಡಿದಾರಲ್ವಾ, ಅದೇ ಪ್ರಯಾಸ ಒಂದ್ ವೇಳೆ ಏನಾದ್ರು ದೇವರಿಗೋಸ್ಕರ ಪಟ್ಟಿದ್ರೆ ಎಷ್ಟು ದೊಡ್ಡ ಲಾಭನ ಅವ್ರಿಗೆ ಒಂದ್ಸಲ ಆಲೋಚನೆ ಮಾಡಿ ನೋಡಿ. ಅಂದ್ರೆ ಪ್ರಯಾಸದ ಪ್ರಾಮುಖ್ಯತೆ ನಾವು ಆಲೋಚನೆ ಮಾಡ್ತಾ ಇದೀವಿ. ಆ ಪ್ರಯಾಸವೆಲ್ಲವೂ ಕೂಡ ಲೋಕಕ್ಕೋಸ್ಕರ ಮಾಡಿ ಕೊನೆಗೆ ನಮ್ಮ ಆ ಪ್ರಯಾಸವನ್ನ ನಷ್ಟ ಮಾಡಿಕೊಳ್ತಾ ಇದೀವಿ. ಆಟೋಮೆಟಿಕ್ಲಿ ನಮ್ಮ ಪ್ರಯಾಸವೆಲ್ಲ ನಷ್ಟವಾದ್ರೆ ನಮ್ಮ ಆತ್ಮ ಕೂಡ ನಷ್ಟ ಆದ ಹಾಗೇನೆ ಪ್ರೇರೆ. ಇವಾಗ ನೋಡಿ, ನಮ್ಮ ಪ್ರಯಾಸವೆಲ್ಲ ನಾವು ದೇವರಿಗೋಸ್ಕರ ಸಮರ್ಪಿಸೋದು ಬಿಟ್ಟು, ದೇವರು ಅಂದುಕೊಂಡಿರುವಂತ ವಿಷಯಗಳಿಗೆ ಸಮರ್ಪಿಸೋದು ಬಿಟ್ಟು, ನಮ್ಮ ಸ್ವಂತವಾಗಿರುವಂತ ಆಲೋಚನೆಗೆ ಮೇರೆಗೆ ಈ ಲೋಕ ಸಂಪಾದನೆಗೋಸ್ಕರ ಖರ್ಚು ಮಾಡಿದ್ರೆ ನಮಗೆ ಪರಲೋಕ ಸಿಗುತ್ತಾ ಪ್ರಿಯರೇ? ಖಂಡಿತವಾಗಿಯೂ ಇಲ್ಲ ಅಲ್ವಾ? ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಲೂಕರವರು ಕೂಡ ಇದೇ ಸಂದರ್ಭವನ್ನ ಎತ್ತುತ್ತಾ ಒಂದ್ ಮಾತನ್ನ ಹೇಳಿರ್ತಾರೆ. ಅಲ್ಲಿ ಕೂಡ ನಮಗೆ ಯೇಸು ಸ್ವಾಮಿಯವರು ಇನ್ನು ಒಂದು ಪ್ರಾಮುಖ್ಯವಾಗಿರುವಂತ ವಿಷಯವನ್ನ ತಿಳಿಸ್ತಾ ಇದ್ದಾರೆ. ಇಲ್ಲಿ ನಾವು ಪ್ರಾಣ ನಷ್ಟ ಅಂತಂದ್ರೆ ಪ್ರಯಾಸದ ಒಂದು ವಿಷಯವನ್ನು ನೋಡಿದ್ವಿ. ಒಂದು ನಷ್ಟ ಅಂದ್ರೆ ಲೋಕಕ್ಕೋಸ್ಕರ ನಾವು ಪ್ರಯಾಸ ಪಟ್ರೆ ನಮ್ಮ ಪ್ರಯಾಸ ನಷ್ಟ ಆಗುತ್ತೆ ಅಂತ ನೋಡ್ಕೊಂಡಿವಿ. ಎರಡನೇದಾಗಿ ಮತ್ತೆ ಲೂಕರವರು ಬರೆದ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತರು ಅದೇ ಸಂದರ್ಭವನ್ನ ಲೂಕರವರು ಬರೀತಾ ಇನ್ನೊಂದು ಮಾತನ್ನ ತಿಳಿಸ್ತಾ ಇದ್ರೆ, ಅದನ್ನ ಕೂಡ ನೋಡ್ಕೊಳ್ಳೋಣ. 9ನೇ ಅಧ್ಯಾಯ 25ನೇ ವಚನವನ್ನ ಒಂದ್ಸರಿ ನೋಡೋಣ. ಲೂಕರು ಬರೆದ ಸುವಾರ್ತೆ 9ನೇ ಅಧ್ಯಾಯ 25ನೇ ವಚನ. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ತನ್ನನ್ನೇ ಕೆಡಿಸಿಕೊಂಡರೆ ಅಥವಾ ನಷ್ಟಪಡಿಸಿಕೊಂಡರೆ ಅವನಿಗೆ ಪ್ರಯೋಜನವೇನು? ಸಾಕು ಅಕ್ಕ. ಥ್ಯಾಂಕ್ ಯು ಅಕ್ಕ. ಗಮನಿಸಿ ಪ್ರಿಯರೇ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲಾ ಸಂಪಾದಿಸಿಕೊಂಡ್ರು ಅದೇ ಸಂದರ್ಭವನ್ನ ಇಲ್ಲಿ ಲೂಕರವರು ಬರೀತಾ ನಮಗೆ ಇನ್ನೊಂದ್ ಸ್ವಲ್ಪ ಹೆಚ್ಚಾದ ಮೋರ್ ಇನ್ಫಾರ್ಮೇಶನ್ ನಮಗೆ ಕೊಡ್ತಾ ಇದ್ದಾರೆ. ಎರಡನೇ ವಿಷಯ ನಮಗೆ ತಿಳಿಸ್ತಾ ಇದ್ದಾರೆ. ಇನ್ನು ಏನ್ ನಷ್ಟವಾಗುತ್ತೆ ಅಂತಂದ್ರೆ, ನೋಡಿ ಹೇಳ್ತಿರುವಂತ ಮಾತು, ತನ್ನನ್ನೇ ಕೆಡಿಸಿಕೊಂಡರೆ ಅಥವಾ ನಷ್ಟಪಡಿಸಿಕೊಂಡರೆ ಅವನಿಗೆ ಪ್ರಯೋಜನವೇನು? ಅಂದ್ರೆ ತನ್ನನ್ನೇ ಅಂದ್ರೆ ಯಾರು? ತಾನು ಅಂದ್ರೆ ಯಾರು? ಆತ್ಮ ಪ್ರೇರೆ. ಇಲ್ಲಿ ಆತ್ಮದ ಕುರಿತು, ಅಲ್ಲಿ ರಕ್ತವನ್ನ ಅಂತ ಹೇಳ್ತಿದ್ದಾರೆ. ಇಂಗ್ಲಿಷ್ ಬೈಬಲ್ ಅಲ್ಲಿ ಎರಡು ಕಡೆಯಲ್ಲಿ ಕೂಡ ಸೋಲ್ ಅಂತ ಇರುತ್ತೆ. ಇಲ್ಲಿ ಆದ್ರೆ ಆ ಪ್ರಾಣ ಅಂತ ಏನಾದ್ರು ಇದೆ ಅಲ್ವಾ, ಆ ಒಂದು ಆಂಗಲ್ ಅಲ್ಲಿ ಕೂಡ ನಾವು ಆಲೋಚನೆ ಮಾಡುವಾಗ ನಮಗೆ ಪ್ರಾಮುಖ್ಯವಾಗಿರುವಂತಹ ವಿಷಯವನ್ನ ದೇವರು ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಆ ಒಂದು ಆಂಗಲ್ ಅಲ್ಲಿ ನೋಡ್ಕೊಂಡಿವಿ. ಅದೇ ಪ್ರಕಾರ ಈಗ ಸಂಪಾದನೆಯ ವಿಷಯದಲ್ಲಿ ಬಂದ್ರೆ, ಈ ಲೋಕಕ್ಕಾಗಿ ನಾವು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ನಾವು ಸಂಪೂರ್ಣವಾಗಿ ಸಮರ್ಪಿಸಿದ್ರೆ ನಮ್ಮ ಜೀವಿತವನ್ನ, ಒಂದು ನಮ್ಮ ಅಮೂಲ್ಯವಾದ ಪ್ರಯಾಸ ನಷ್ಟವಾಗುತ್ತೆ. ಎರಡು ಅಮೂಲ್ಯವಾಗಿರುವಂತ ನಾವುಗಳು ಕೂಡ
ಅಂದ್ರೆ ದೇವರ ದೃಷ್ಟಿಯಲ್ಲಿ ಪ್ರತಿಯೊಬ್ರು ಕೂಡ ಮನುಷ್ಯರಾಗಿರುವಂತ ಎಲ್ಲರೂ ಕೂಡ ಅಮೂಲ್ಯರಲ್ವಾ ಪ್ರಿಯರೇ? ಅಮೂಲ್ಯರಾದಂತ ನಾವು ಕೂಡ ಕೊನೆಗೆ ನಮಗೆ ನಾವೇ ನಷ್ಟ ಮಾಡಿಸ್ಕೊಳ್ತೀವಿ ಅಂತೆ. ಅಂದ್ರೆ ಸತ್ತ ನಂತರ ನಮ್ಮ ಆತ್ಮ ದೇವರ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ದೇವರ ಬಳಿಗೆ ಸೇರ್ಲಿಕ್ಕೆ ಸಾಧ್ಯವಿಲ್ಲ. ಆತ್ಮ ನಷ್ಟ ಕೂಡ ಆಗ್ತಾ ಇದೆ ಎಂದು ವಾಕ್ಯ ಹೇಳ್ತಾ ಇದೆ. 2 ನಷ್ಟ ಪ್ರಿಯರೇ. ಅಂದ್ರೆ ಯೇಸು ಸ್ವಾಮಿಯವರು ಈ ಭೂಮಿ ಮೇಲೆ ಬರೋದ್ಕಿಂತ ಮುಂಚೆ ಎಲ್ಲರೂ ಕೂಡ ಆ ಒಂದಲ್ಲ ಒಂದ್ ರೀತಿ ಮಾಯದಲ್ಲಿ ಒಬ್ರು ಲೋಕ ಸಂಪಾದನೆ ಇಲ್ಲಾದ್ರೆ ಇನ್ನೊಬ್ರು ಇನ್ನೊಂದ್ ರೀತಿ ಈ ರೀತಿ ಮಾಡ್ತಾ ತಮ್ಮ ಪ್ರಯಾಸವನ್ನ ದೇವ್ರು ಕೊಟ್ಟಂತ ಎಲ್ಲಾ ಅಮೂಲ್ಯವಾದ ತಮ್ಮ ಪ್ರಯಾಸವನ್ನ ನಷ್ಟಪಡಿಸ್ಕೊಂಡು ಮತ್ತೆ ಕೊನೆಗೆ ತಮ್ಮನ್ನು ತಾವು ನಷ್ಟಪಡಿಸಿಕೊಳ್ಳುವಂತ ಸ್ಥಿತಿಗೆ ಹೋಗಿರ್ಬೇಕಾದ್ರೆ ಈ ರೀತಿ ಹೋತಾರಂತ ಮೊದಲೇ ಭವಿಷ್ಯತ್ತನ್ನ ತಿಳಿದಂತಹ ತಂದೆಯಾದ ದೇವರು ಈ ಒಂದು ಸಮಸ್ಯೆಗಳಿಗೋಸ್ಕರ ಪರಿಹಾರವನ್ನಾಗಿ ನಮ್ಮ ರಕ್ಷಕರಾಗಿರುವಂತ ಯೇಸು ಸ್ವಾಮಿಯವರನ್ನ ಜಗದುತ್ಪತ್ತಿ ಮುಂಚೆನೆ ನೇಮಿಸಿದ್ರು ಇದು ನಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯ. ಆ ರೀತಿ ಜಗದುತ್ಪತ್ತಿ ಯೇಸು ಕ್ರಿಸ್ತರನ್ನ ನೇಮಿಸಿರುವಂತ ತಂದೆಯಾದ ದೇವರು ಅವರನ್ನ ತಕ್ಕ ಕಾಲದಲ್ಲಿ ತಕ್ಕ ಸಮಯದಲ್ಲಿ ಭೂಮಿ ಮೇಲೆ ದೇಹ ಧರಿಸ್ಕೊಂಡ್ ಬರುವಂತ ದೇಹವನ್ನು ಕೊಟ್ಟು ಕಳಿಸಿಕೊಟ್ಟ ನಂತರ ಬಂದ ನಂತರ ಯೇಸು ಸ್ವಾಮಿಯವರು ಬಂದು ಏನ್ ಮಾಡ್ತಾರೆ ಹೇಳಿ? ಯೇಸು ಸ್ವಾಮಿಯವರು ಭೂಮಿಗೆ ಬರಲು ಒಂದಲ್ಲ ಎರಡಲ್ಲ ಅನೇಕ ಕಾರಣಗಳಿವೆ. ಅನೇಕ ಕಾರಣಗಳಲ್ಲಿ ಈ ಒಂದು ಕಾರಣ ಕೂಡ ನಾವು ಅನ್ಕೋಬಹುದು. ಏನು ಅಂತಂದ್ರೆ ನಾವು ಏನಾದ್ರೂ ಈ ಯೇಸು ಕ್ರಿಸ್ತರು ಬರೋದಕ್ಕಿಂತ ಮುಂಚೆ ಆಗಿರ್ಬೋದು ನಾವು ಪಡುವಂತ ಪ್ರಯಾಸವೆಲ್ಲ ವ್ಯರ್ಥವಾಗಿ ಏನ್ ಅಮೂಲ್ಯವಾದಂತ ಪ್ರಯಾಸವನ್ನ ಏನಾದ್ರೂ ವ್ಯರ್ಥ ಮಾಡ್ಕೊಳ್ತಾ ಇದೀವಲ್ವಾ? ಆ ಪ್ರಯಾಸವನ್ನ ಜೊತೆಗೆ ಆ ಪ್ರಯಾಸವನ್ನ ನಷ್ಟಪಡಿಸ್ಕೊಂಡು ನಮ್ಮ ಆತ್ಮವನ್ನು ಕೂಡ ನಾವು ನಷ್ಟಪಡಿಸ್ಕೊಳ್ತಾ ಇದೀವಿ. 2 ವಿಷಯಗಳಲ್ಲಿ ನಾವು ಲಾಸ್ ಆಗಿದ್ವಿ ಅಲ್ವಾ? ಆ ಲಾಸ್ ಆಗುವಂತ 2ರಲ್ಲಿ ಕೂಡ ನಮಗೆ ಗೇನ್ ಮಾಡಿ ಕೊಡೋದಕ್ಕೋಸ್ಕರನೇ ಯೇಸು ಕ್ರಿಸ್ತರು ಬಂದಿದ್ದಾರೆ. ಹೆಂಗೆ ಅಂತಂದ್ರೆ ಇವ್ ನೋಡಿ, ಯೇಸು ಸ್ವಾಮಿಯವರು ಭೂಮಿ ಮೇಲೆ ಬಂದ್ರಲ್ವಾ? ಬಂದ ನಂತರ ತಮ್ಮ ಪ್ರಾಣವನ್ನೇ ನಮಗೋಸ್ಕರ ಅರ್ಪಿಸಿ ರಕ್ಷಣೆ ಎನ್ನುವಂತ ಶ್ರೇಷ್ಠವಾದಂತಹ ಒಂದು ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ್ರು ಈ ಭೂಮಿ ಮೇಲೆ. ಈಗ ಭೂಮಿ ಮೇಲೆ ಯೇಸು ಕ್ರಿಸ್ತರು ಬಂದು ರಕ್ಷಣೆಯನ್ನ ಏರ್ಪಾಟ್ ಮಾಡಿದ್ಮೇಲೆ ಆ ರಕ್ಷಣೆಯಲ್ಲಿ ಬರೋದಕ್ಕೋಸ್ಕರ ಬರ್ಬೇಕಾದ್ರೆ ದೀಕ್ಷಾ ಸ್ನಾನ ಎನ್ನುವಂತ ಒಂದು ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ್ರು. ಈಗ ತಂದೆಯಾದ ಅಂದ್ರೆ ಪಾಪದಲ್ಲಿರುವಂತ ನಾವುಗಳು ಯೇಸು ಕ್ರಿಸ್ತರಲ್ಲಿ ಬರ್ಬೇಕಾದ್ರೆ ಈ ದೀಕ್ಷಾ ಸ್ನಾನವನ್ನ ಪ್ರವೇಶ ಮಾಡಿದ್ದಾರೆ ಪ್ರಿಯ ದೇವರು. ಅದಕ್ಕೆ ಅದೇ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 27ನೇ ವಚನದಲ್ಲಿ ಒಂದು ಮಾತಿರುತ್ತೆ. ಅಂದ್ರೆ ದೀಕ್ಷಾ ಸ್ನಾನ ಎದಕ್ ತೆಗೆದುಕೊಳ್ತೀವಿ, ಯಾಕೆ ತಗೋಬೇಕು ಅನ್ನೋದಕ್ಕೆ ಅಲ್ಲಿ ಒಂದು ಉತ್ತರ ಇರುತ್ತೆ ಪ್ರೇರೆ. ಏನಂತಂದ್ರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವಂತ ನೀವೆಲ್ಲರೂ ಅಂತಂದ್ರೆ ಯೇಸು ಸ್ವಾಮಿಯವರಲ್ಲಿ ಸೇರೋದಕ್ಕೋಸ್ಕರ ಈ ದೀಕ್ಷಾ ಸ್ನಾನ ಎನ್ನುವಂಥದ್ದು ಏರ್ಪಾಟಾಗಿದೆ. ಅಂದ್ರೆ ಯೇಸು ಕ್ರಿಸ್ತರು ಈ ಭೂಮಿ ಮೇಲೆ ಬಂದಿರ್ಬೇಕಾದ್ರೆ ರಕ್ಷಣೆಯನ್ನು ಏರ್ಪಾಟ್ ಮಾಡಿರ್ಬೇಕಾದ್ರೆ ಆ ಕ್ರಿಸ್ತನಲ್ಲಿ ನಾವು ಹೋಗ್ಬೇಕಾದ್ರೆ ಅವರಲ್ಲಿ ಸೇರ್ಬೇಕಾದ್ರೆ ದೀಕ್ಷಾ ಸ್ನಾನ ಎನ್ನುವಂತ ಕಾರ್ಯಕ್ರಮವು ಏರ್ಪಾಟಾಗಿದೆ. ಆ ರೀತಿ ಕ್ರಿಸ್ತನಲ್ಲಿ ಬಂದ ನಂತರ ಈ ರಕ್ಷಣೆ ಎನ್ನುವಂಥದ್ದನ್ನ ತಂದೆಯಾದ ದೇವರು ಕ್ರಿಸ್ತನ ಮೂಲಕ ಏರ್ಪಾಟ್ ಮಾಡಿ ನಮ್ಮನ್ನೇನಾದ್ರೂ ಕೂಡ ಕರಿತಿದಾರಲ್ವಾ? ಈ ರಕ್ಷಣೆಯಲ್ಲಿ ನಮ್ಮನ್ನೇನಾದ್ರೂ ಕರ್ಕೊಂಡ್ ಬರ್ತಿದ್ರಲ್ವಾ ದೇವರು ಈ ರಕ್ಷಣೆಯಲ್ಲಿ ಸೇರಿಸ್ತಾ ಇದಾರಲ್ವಾ ದೀಕ್ಷಾ ಸ್ನಾನದ ಮೂಲಕ? ಆ ರೀತಿಯಲ್ಲಿ ನಾವು ದೀಕ್ಷಾ ಸ್ನಾನ ತೆಗೆದುಕೊಂಡಂತ ನಾವೆಲ್ಲರೂ ಕೂಡ ಏನಾದ್ರು ಕ್ರಿಸ್ತನಲ್ಲಿ ಸೇರಿಸಲ್ಪಟ್ಟಂತ ನಮ್ಮೆಲ್ಲರನ್ನು ಕೂಡ ಒಂದು ಕೆಲಸಕ್ಕೋಸ್ಕರ ನೇಮಿಸಿದ್ದಾರೆ ಅಂತ ಪ್ರಿಯರೇ ದೇವರು. ಯಾವ ಕೆಲಸಕ್ಕೋಸ್ಕರ ನೇಮಿಸಿದ್ದಾರೆ, ಏನಕ್ಕೋಸ್ಕರ ದೇವರು ನೇಮಿಸಿದ್ದಾರೆ ಅಂತ ನಾವು ಆಲೋಚನೆ ಮಾಡಿದ್ರೆ ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 9ನೇ ವಚನವನ್ನ ಒಂದ್ಸರಿ ನೋಡೋಣ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 9ನೇ ವಚನ. ಯಾಕಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ, ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದ್ದನು. ಥ್ಯಾಂಕ್ ಯು ಅಕ್ಕ. ನೋಡಿ ಪ್ರಿಯರೇ, ನಮ್ಮನ್ನ ದೇವರು ತನ್ನ ಕೋಪಕ್ಕೆ ಗುರಿ ಆಗ್ಬೇಕೆಂದು ನೇಮಿಸಿಲ್ವಂತೆ. ಅಂದ್ರೆ ಈ ಮುಂಚೆ ನಾವು ಪಾಪಿಗಳಾಗಿದ್ದಾಗ ಆಲ್ರೆಡಿ ತನ್ನ ಕೋಪಕ್ಕೆ ಗುರಿಯಾಗಿಯೇ ಇದ್ದೀವಿ. ಆ ರೀತಿ ತನ್ನ ಕೋಪಕ್ಕೆ ಗುರಿಯಾದಂತ ನಮ್ಮನ್ನ ಮತ್ತೆ ಯೇಸು ಸ್ವಾಮಿಯವರ ಮೂಲಕ ನಮ್ಮನ್ನ ಯಾಕೆ ಕರಿತಿದ್ದಾರೆ, ಯೇಸು ಸ್ವಾಮಿಯವರ ಮೂಲಕ ರಕ್ಷಣೆಯಲ್ಲಿ ಯಾಕೆ ಸೇರಿಸ್ತಿದ್ದಾರೆ ಅಂತಂದ್ರೆ ಮತ್ತೆ ತನ್ನ ಕೋಪಕ್ಕೆ ಗುರಿಯಾಗ್ಬೇಕೆಂದು ಅಲ್ಲ ಅಂತೆ ಪ್ರೇರೆ. ಯಾವ್ದಕ್ಕೋಸ್ಕರ ಅಂತಂದ್ರೆ ಯಾರ ಮೂಲಕ ಆದ್ರೆ ನಾವು ರಕ್ಷಣೆಯಲ್ಲಿ ಸೇರಿಸಲ್ಪಡ್ತಾ ಇದ್ದೀವೋ ಅವರ ಮೂಲಕನೇ, ಆತನ ಮೂಲಕನೇ ಆ ರಕ್ಷಣೆಯನ್ನು ಸಂಪಾದಿಸ್ಕೊಳ್ಳೋದಕ್ಕೋಸ್ಕರ ಅಂತೆ. ಅಂದ್ರೆ ಸಂಪಾದನೆ ಅಂತಂದ್ರೆ ಏನು ಅಂತ ನಾವು ಈ ಒಂದು ಆಲೋಚನೆ ಮಾಡಿದ್ವಿ ಹೇಳಿ. ಸಂಪಾದನೆ ಅಂತಂದ್ರೆ ನಮ್ಮ ಕಷ್ಟದಿಂದ, ನಮ್ಮ ಪರಿಶ್ರಮದಿಂದ ಗಳಿಸುವಂತದನ್ನ ಸಂಪಾದನೆ ಅಂತ ಹೇಳ್ತೀವಂತ. ಆ ಸಂಪಾದನೆಯ ಡೆಫಿನೇಷನ್ ನೋಡ್ಕೊಂಡಿವಲ್ವಾ? ಅಂತಹ ಸಂಪಾದನೆಯನ್ನ ಇಲ್ಲಿ ಮತ್ತೆ ಪ್ರಸ್ತಾಪಿಸ್ತಾ ಹೇಳ್ತಾ ಇದಾರೆ. ಯೇಸು ಕ್ರಿಸ್ತರನ್ನ ಯಾಕೆ ಕಳಿಸಿಕೊಟ್ರು, ಕ್ರಿಸ್ತನಲ್ಲಿ ನಮ್ಮನ್ನ ಯಾಕೆ ಸೇರಿಸ್ತಿದ್ದಾರೆ ಅಂತಂದ್ರೆ ಅದರ ಹಿಂದಿರುವಂತ ಉದ್ದೇಶವನ್ನ ತಂದೆಯಾದ ದೇವರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಎದಕ್ಕೋಸ್ಕರ ನಮ್ಮನ್ನ ಸೇರಿಸಿದ್ದಾರೆ ಅಂತಂದ್ರೆ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು. ಕ್ರಿಸ್ತನ ಮೂಲಕ ಯಾವ ರಕ್ಷಣೆಯಲ್ಲಿ ಆದ್ರೂ ನಾವು ಸೇರಿಸಲ್ಪಟ್ಟಿದ್ದೀವೋ ಅದೇ ರಕ್ಷಣೆಯನ್ನ ನಾವು ಮತ್ತೆ ಕ್ರಿಸ್ತನ ಮೂಲಕನೇ ಸಂಪಾದಿಸಿಕೊಳ್ಬೇಕೆಂದು ದೇವರು ನಮ್ಮನ್ನ ನೇಮಿಸಿದ್ರಂತೆ. ನಮ್ಗೆ ಈಗ ಪಾಪದಲ್ಲಿರುವಂತ ನಮ್ಮನ್ನ ಈ ಮುಂಚೆ ಪಾಪದಲ್ಲಿ ಈ ಒಂದು ಪಾಪದ ಮಲಿನದಲ್ಲಿ ಬಿದ್ದಿರುವಂತ ನಮ್ಮನ್ನ ದೇವರು
ತಮ್ಮ ಸೇವಕರ ಮೂಲಕ ಸುವಾರ್ತೆ ಮೂಲಕ ನಮ್ಮನ್ನ ಕರೆದ್ರು. ದರ್ಶನಗಳ ಮೂಲಕ ಅಲ್ಲ, ಸೇವೆ ಮೂಲಕ ಸುವಾರ್ತೆಗಳ ಮೂಲಕ ನಮ್ಮನ್ನ ದೇವ್ರು ಕರೆದಿದಾರಲ್ವಾ. ಈ ರೀತಿ ದೇವರು ತನ್ನ ಸುವಾರ್ತೆ ಮೂಲಕ ನಮ್ಮನ್ನ ಕರಿಬೇಕಾದ್ರೆ ಅದ್ರ ಹಿಂದೆ ಅನೇಕ ಕಷ್ಟ, ತನ್ನ ಭಕ್ತರ ಕಷ್ಟ, ದೇವ್ರ ಕಷ್ಟ ಕೂಡ ಇದೆ ಅಲ್ವಾ. ಸುವಾರ್ತೆ ಮೂಲಕ ಆತ್ಮಗಳನ್ನ ರಕ್ಷಿಸ್ಬೇಕಾದ್ರೆ ಇಷ್ಟೆಲ್ಲಾ ಕಷ್ಟಪಟ್ಟು ಸುವಾರ್ತೆಗಳ ಮೂಲಕ ನೀವು ಎಲ್ಲಾ ಮನುಷ್ಯರನ್ನ ಯಾಕೆ ಅಪ್ಪ ಕರಿತಿದ್ದೀರಾ ಸುವಾರ್ತೆ ಮೂಲಕ ಅಂತ ಕೇಳಿದ್ರೆ, ಅದ್ರ ಹಿಂದೆ ಇರುವಂತ ಉದ್ದೇಶವೇನು? ನೀವು ಸುವಾರ್ತೆ ಮೂಲಕ ನಮ್ಮನ್ನ ದೇವರಿಗೆ ನಾವು ಒಂದ್ ವೇಳೆ ಪ್ರಶ್ನೆ ಮಾಡಿದ್ರೆ, ಅಲ್ಲಪ್ಪ ದೇವ್ರೆ, ನೀವು ಯಾಕೆ ನಮ್ಮನ್ನ ಎಲ್ಲರನ್ನು ಕೂಡ, ಲೋಕದಲ್ಲಿರುವಂತ ಎಲ್ಲರನ್ನು ಕೂಡ ಸುವಾರ್ತೆ ಮೂಲಕ ರಕ್ಷಣೆಯಲ್ಲಿ ಕರಿತಿದ್ದೀರಾ? ಅದ್ರ ಹಿಂದೆ ಇರುವಂತ ಮೇನ್ ಇಂಟೆನ್ಷನ್ ಏನು, ಮುಖ್ಯ ಉದ್ದೇಶ ಏನು ಅಂತ ನಾವು ಪ್ರಶ್ನೆ ಹಾಕಿದ್ರೆ, ಆ ಪ್ರಶ್ನೆಗೆ ಉತ್ತರವಾಗಿ ದೇವ್ರು ಭಕ್ತರಾಗಿರುವಂತ ಪೌಲರವರ ಮೂಲಕ, ಅವರೇ ಭಕ್ತರಾಗಿರುವಂತ ಪೌಲರವರ ಮೂಲಕನೇ ಒಂದು ಅಮೂಲ್ಯವಾದ ಉತ್ತರವನ್ನ ನಮಗೆ ತಿಳಿಸಿ ಕೊಡ್ತಾ ಇದ್ದಾರೆ ಪ್ರೇರೆ. ಆ ಉತ್ತರವನ್ನು ಒಂದ್ಸರಿ ನೋಡುವಂತ ಪ್ರಯತ್ನ ಮಾಡಿದ್ರೆ, ಇದೇ ಎರಡನೇ ಥೆಸಲೋನಿಕ 2ನೇ ಅಧ್ಯಾಯ 14ನೇ ವಚನವನ್ನು ಒಂದ್ಸರಿ ಗಮನಿಸಿದ್ದೇವೆ. 2ನೇ ಥೆಸಲೋನಿಕ 2ನೇ ಅಧ್ಯಾಯ 14ನೇ ವಚನ. ರಕ್ಷಿಸಲ್ಪಟ್ಟು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಪ್ರಭಾವವನ್ನು ಸಂಪಾದಿಸಿಕೊಳ್ಳಬೇಕೆಂದು ದೇವರು ನಮ್ಮ ಸುವಾರ್ತೆಯ ಮೂಲಕವಾಗಿ ನಿಮ್ಮನ್ನು ಕರೆದನು. ಥ್ಯಾಂಕ್ ಯು ಅಕ್ಕ. ನೀವು ಹೀಗೆ ರಕ್ಷಿಸಲ್ಪಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವವನ್ನು ಸಂಪಾದಿಸಿಕೊಳ್ಳಬೇಕೆಂದು. ಅಂದ್ರೆ ನಮ್ಮನ್ನ ದೇವರು ಏನಕ್ಕೋಸ್ಕರ ಸುವಾರ್ತೆ ಮೂಲಕ ಕರೆದಿದ್ದಾರೆ ಅಂತಂದ್ರೆ, ನಾವು ಯೇಸು ಕ್ರಿಸ್ತನ ಪ್ರಭಾವವನ್ನ ಸಂಪಾದಿಸಿಕೊಳ್ಳಬೇಕೆಂದು ದೇವರು ನಮ್ಮನ್ನ ಸುವಾರ್ತೆ ಮೂಲಕ ಕರೆದಿದ್ದಾರೆ ಅಂತ ಪ್ರೇರೆ. ಏನಕ್ಕೋಸ್ಕರ ಸುವಾರ್ತೆ ಮೂಲಕ ಕರೆದಿದ್ದಾರೆ ಅಂತಂದ್ರೆ, ಕ್ರಿಸ್ತನ ಪ್ರಭಾವವನ್ನ ಸಂಪಾದಿಸಿಕೊಳ್ಳುವುದಕ್ಕೋಸ್ಕರ. ಅಂದ್ರೆ ಈ ಮುಂಚೆಯಲ್ಲಿ ಲೋಕಕ್ಕೋಸ್ಕರ ಯಾವ ರೀತಿ ನಾವು ಪ್ರಯಾಸ ಪಡ್ತಾ ಇದ್ದೀವೋ, ಆ ಒಂದು ಪ್ರಯಾಸವೆಲ್ಲ ಪಟ್ಟು ಯಾವ ರೀತಿ ನಷ್ಟಪಡಿಸ್ಕೊಂಡಿದ್ದೀವೋ, ಇವಾಗ ಅದೇ ಪ್ರಯಾಸವನ್ನ ಕ್ರಿಸ್ತನಲ್ಲಿ ಬಂದ ನಂತರ ಕ್ರಿಸ್ತನ ಸಂಪಾದನೆಗೋಸ್ಕರ, ಕ್ರಿಸ್ತನಲ್ಲಿರುವಂತ ಪ್ರಭಾವದ ಸಂಪಾದನೆಗೋಸ್ಕರ ನಾವು ಖರ್ಚು ಮಾಡಿದ್ರೆ ಅದಕ್ಕೆ ಎಷ್ಟು ಮಾತ್ರಕ್ಕೂ ನಷ್ಟ ಇಲ್ಲ. ಅಂದ್ರೆ ಈ ಮುಂಚೆ ನಮ್ಮ ಪ್ರಯಾಸಕ್ಕೆ ನಷ್ಟ ಇತ್ತೇನು, ಈಗ ಪಡುವಂತ ಪ್ರಯಾಸಕ್ಕೆ ಎಷ್ಟು ಮಾತ್ರಕ್ಕೂ ನಷ್ಟ ಇಲ್ಲ, ಲಾಭವನ್ನ. ಅಂದ್ರೆ ಯೇಸು ಕ್ರಿಸ್ತರನ್ನ ಕಳಿಸಿಕೊಡುವುದರ ಮೂಲಕ ದೇವರು ನಮಗೆ ಮಾಡ್ತಿರುವಂತ ಮೇಲು ಒಂದು ನಷ್ಟ ಆಗ್ತಿರುವಂತ ಪ್ರಯಾಸ, ಆ ಅಮೂಲ್ಯವಾದಂತ ಪ್ರಯಾಸವನ್ನ ನಷ್ಟವಾಗದಂತೆ ಅದಕ್ಕೆ ತಕ್ಕ ಪ್ರತಿಫಲವನ್ನಾಗಿ ನಮಗೆ ಒಳ್ಳೆ ರೀತಿಯಲ್ಲಿ ಅದೊಂದು ಪಾಸಿಟಿವ್ ಪ್ಲಸ್ ಪಾಯಿಂಟ್ ಆಗಿ ಮಾಡ್ತಾ ಇದ್ರೆ. ಎರಡನೇದಾಗಿ ನಮ್ಮ ಆತ್ಮವನ್ನ ನಾವು ನಷ್ಟಪಡಿಸ್ಕೊಳ್ತೀವಿ ಅಂತ ನೋಡ್ಕೊಂಡಿವಲ್ವಾ. ಲೂಕರು ಬರೆದ ಸುವಾರ್ತೆ 9ನೇ ಅಧ್ಯಾಯ 25ನೇ ವಚನದಲ್ಲಿ ನಮ್ಮ ಆತ್ಮವನ್ನ ನಷ್ಟಪಡಿಸ್ಕೊಳ್ತೀವಿ ಅಂತ ನೋಡ್ಕೊಂಡಿವಲ್ವಾ. ಆ ಆತ್ಮವನ್ನ ಕೂಡ ನಾವು ಕಾಪಾಡಿಕೊಳ್ಳುವಂತ ಅಮೂಲ್ಯವಾದ ಭಾಗ್ಯವನ್ನ ಕ್ರಿಸ್ತನ ಸಂಪಾದನೆಯಲ್ಲಿ ದೇವರು ಕೊಟ್ಟಿದ್ದಾರೆ ಅಂತ ಪ್ರೇರೆ. ಏನು ಇಷ್ಟಕ್ಕೂ ಈ ಕ್ರಿಸ್ತರವರನ್ನ, ಅಂದ್ರೆ ಯೇಸು ಕ್ರಿಸ್ತರ ಪ್ರಭಾವವನ್ನ ನಾವು ಸಂಪಾದಿಸಿಕೊಂಡ್ರೆ ನಮಗೆ ಆಗುವಂತ ಪ್ರಯೋಜನವಾದ್ರು ಏನು ಅಂತಂದ್ರೆ, ಒಂದು, ಆ ಕ್ರಿಸ್ತನ ಸಂಪಾದನೆಗೋಸ್ಕರ ಪಡುವಂತ ಪ್ರಯಾಸವೆಲ್ಲ ಎಷ್ಟು ಮಾತ್ರಕ್ಕೆ ವ್ಯರ್ಥವಾಗೋದಿಲ್ಲ, ಆ ಪ್ರಯಾಸಕ್ಕೆ ತಕ್ಕಂತೆ ಸ್ಥಾನಮಾನ ಕೂಡ ಪರಲೋಕದಲ್ಲಿ ನಿನಗೆ ಕೊಡ್ತೀನಿ ಅಂತ ದೇವ್ರು ಹೇಳಿ. ಎರಡನೇದಾಗಿ ನಿನ್ನ ಆತ್ಮ ನಷ್ಟ ಆಗಲ್ಲ. ಈ ಲೋಕ ಸಂಪಾದನೆಗೋಸ್ಕರ ನೀನ್ ಪಟ್ಟ ಪ್ರಯಾಸವೂ ವ್ಯರ್ಥ, ನಿನ್ನ ಆತ್ಮವೂ ನಷ್ಟ ಆಗುತ್ತೆ. ಆದ್ರೆ ನೀನು ಕ್ರಿಸ್ತನಲ್ಲಿ ಬಂದ ನಂತರ, ಯೇಸು ಕ್ರಿಸ್ತನಲ್ಲಿ ಬಂದ ನಂತರ ಆ ಕ್ರಿಸ್ತನ ಪ್ರಭಾವವನ್ನ, ಕ್ರಿಸ್ತನ ಮೂಲಕ ರಕ್ಷಣೆಯನ್ನ ಸಂಪಾದನೆ ಮಾಡಿಕೊಳ್ಳೋದಕ್ಕೆ ನೀನ್ ಪಡುವಂತ ಪ್ರಯಾಸವೂ ವ್ಯರ್ಥವಾಗುವುದಿಲ್ಲ. ಎರಡನೇದಾಗಿ ನಿನ್ನ ಆತ್ಮಕ್ಕೂ ನಷ್ಟವಾಗುವುದಿಲ್ಲ. ಆ ಆತ್ಮಕ್ಕೂ ನಿತ್ಯ ಜೀವ ಎನ್ನುವಂಥದ್ದು ಅಂದ್ರೆ ನಿತ್ಯ ಜೀವ ಎನ್ನುವಂಥದ್ದನ್ನ ಕ್ರಿಸ್ತನ ಮೂಲಕ ಮತ್ತೆ ನಮ್ಗೆ ಏರ್ಪಡಿಸಿ ಕೊಟ್ಟಿದ್ದಾರೆ ಪ್ರಿಯ ದೇವ್ರು. ಎಲ್ಲಿ ನಾವು ಲಾಸ್ ಆಗಿದ್ದೀವೋ ಆ ಪಾಯಿಂಟ್ ಅನ್ನ ಮತ್ತೆ ನಮಗೆ ಬೇಕಂದ್ರೆ ಕ್ರಿಸ್ತನ ಮೂಲಕನೇ ದೇವ್ರು ನಮಗೆ ಕಲ್ಪಿಸಿ ಕೊಡ್ತಾ ಇದ್ದಾರೆ ಪ್ರಿಯರೇ. ನಾವೆಲ್ಲಿ ಬಲಹೀನರಾಗ್ತಾ ಇದೀವೋ, ಎಲ್ಲಿ ನಾವು ಬಿದ್ದೋಗ್ತಾ ಇದೀವೋ ಅಲ್ಲೆಲ್ಲ ಕೂಡ ನಮಗೆ ಕ್ರಿಸ್ತನ ಮೂಲಕನೇ ಬಲವನ್ನ, ಯೇಸು ಕ್ರಿಸ್ತರನ್ನೇ ಮುಖ್ಯವಾಗಿ ನಮಗೆ ಇಟ್ಟಿದ್ದಾರೆ ಎಲ್ಲದಕ್ಕೂ ಕೂಡ. ಯೇಸು ಕ್ರಿಸ್ತರ ಮೂಲಕನೇ ನಮಗೆ ಪ್ರತಿಯೊಂದು ವಿಷಯದಲ್ಲಿ ನಮ್ಮನ್ನ ಬೆಳೆಸ್ತಾ ಇದ್ದಾರೆ ದೇವರು. ಅದೇ ರೀತಿಯಲ್ಲಿ ಇವಾಗ ಒಟ್ನಲ್ಲಿ ನಮಗೆ ಈಗ ಇಲ್ಲಿವರೆಗೂ ನಾವು ಆಲೋಚನೆ ಮಾಡಿರುವಂತ ವಿಷಯದಲ್ಲಿ ನಮಗೆ ಮುಖ್ಯವಾಗಿ ತಿಳಿದು ಬರ್ತಿರುವಂತ ಸಂಗತಿ ಏನಂತಂದ್ರೆ, ಈ ಪಾಪದಲ್ಲಿ ಇದ್ದಂತ ನಮ್ಮನ್ನ ದೇವರು, ಈ ಮುಂಚೆ ಪಾಪದಲ್ಲಿ ಇದ್ದಂತ ನಮ್ಮನ್ನ ಕರೆದಿರುವಂತದ್ದು, ರಕ್ಷಣೆಯಲ್ಲಿ ಸೇರಿಸಿರುವಂತದ್ದು, ಎಲ್ಲದರ ಹಿಂದಿರುವಂತ ಉದ್ದೇಶವನ್ನ ನೋಡಿದ್ರೆ ಮುಖ್ಯವಾದ ಉದ್ದೇಶ ಒಂದೇ ಒಂದು, ಕ್ರಿಸ್ತನ ಪ್ರಭಾವವನ್ನ, ಅಂದ್ರೆ ಒಂದ್ ಮಾತಲ್ಲಿ ಹೇಳ್ಬೇಕಂದ್ರೆ ಯೇಸು ಕ್ರಿಸ್ತರನ್ನೇ ಸಂಪಾದಿಸಿಕೊಳ್ಳುವುದಕ್ಕೋಸ್ಕರ ದೇವರು ನಮ್ಮನ್ನ ನೇಮಿಸಿದ್ದಾರೆ ಅಂತೆ, ನಮ್ಮನ್ನ ಅವರ ಒಂದು ರಕ್ಷಣೆ ಭಾಗ್ಯದಲ್ಲಿ ಸೇರಿಸಿದ್ದಾರೆ ಅಂತ ಸುವಾರ್ತೆ ಮೂಲಕ ದೇವರು ನಮ್ಮನ್ನು ಕರೆದಿದ್ದಾರೆ. ಎದಕ್ಕೋಸ್ಕರ ದೇವರು ಸುವಾರ್ತೆ ಮೂಲಕ ಕರೆದು ನಮ್ಮನ್ನ ರಕ್ಷಣೆಯಲ್ಲಿ ಸೇರಿಸಿದ್ದಾರೆ ಅಂತಂದ್ರೆ ಯೇಸು ಸ್ವಾಮಿಯವರನ್ನ ಸಂಪಾದಿಸಿಕೊಳ್ಳೋದಕ್ಕೋಸ್ಕರನೇ ಅಂತ ವಾಕ್ಯ ಹೇಳ್ತಾ ಇದೆ. ಇನ್ನು ಹೇಳ್ಬೇಕಾದ್ರೆ ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನದಲ್ಲಿ ಭಕ್ತರಾಗಿರುವಂತ ಪೌಲರವರು ಹೇಳ್ತಾರೆ, ಅಲ್ಲಿ ಅವರು ಹೇಳುವಂತ ಮಾತು, ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು ಎನ್ನುವಂತ ಮಾತಲ್ಲಿ ಬರೆಯಲ್ಪಟ್ಟರು. ಅಂದ್ರೆ ಅಲ್ಲಿ ನಮಗೆ ಅಲ್ಲಿ ಕೂಡ ಅವರು ತಿಳಿಸ್ತಿರುವಂತ ಪಾಯಿಂಟ್ ಏನಂತಂದ್ರೆ, ಯೇಸು ಕ್ರಿಸ್ತರಲ್ಲಿ ಬಂದ ನಂತರ ದೀಕ್ಷಾ ಸ್ನಾನದ ಮೂಲಕ ನಾವು ಪ್ರತಿಯೊಬ್ರು ಕೂಡ ಮಾಡ್ಬೇಕಾಗಿರುವಂತ ಪ್ರಾಮುಖ್ಯವಾಗಿರುವಂತ ಸಂಗತಿ ಏನಂತಂದ್ರೆ ಯೇಸು ಸ್ವಾಮಿಯವರನ್ನ, ಯೇಸು ಕ್ರಿಸ್ತರನ್ನ ಸಂಪಾದಿಸಿಕೊಳ್ಳಬೇಕು ಎಂದು.
ಇವಾಗ ಯೇಸು ಸ್ವಾಮಿಯವ್ರನ್ನ ಸಂಪಾದಿಸಿಕೊಳ್ಳೋದಕ್ಕೋಸ್ಕರನೇ ದೇವರು ನಮ್ಮನ್ನ ಆರಿಸ್ಕೊಂಡಿದ್ದಾರೆ. ಇವಾಗ ರಕ್ಷಣೆಯಲ್ಲಿ ಅಂದ್ರೆ ಈ ಮುಂಚೆ ಪಾಪದಲ್ಲೆಲ್ಲ ಇದ್ದಂತ ನಮ್ಮನ್ನ ಯೇಸು ಕ್ರಿಸ್ತರನ್ನು ಕಳಿಸಿಕೊಡೋದಕ್ಕಿಂತ ಮುಂಚೆ ನಾವ್ ಎರಡರಲ್ಲಿ ನಷ್ಟ ಆಗ್ತಾ ಇತ್ತು. ನಮ್ಮ ಅಮೂಲ್ಯವಾದ ಪ್ರಯಾಸ ನಷ್ಟ ಆಗ್ತಾ ಇತ್ತು. ನಮ್ಮ ಆತ್ಮವನ್ನೇ ಅಮೂಲ್ಯವಾದ ಆತ್ಮವಾದಂತ ನಾವು ಕೂಡ ನಷ್ಟ ಹೊಂದ್ತಾ ಇದ್ದೀವಿ. ಆದ್ರೆ ಯೇಸು ಸ್ವಾಮಿ ಬಂದ ನಂತರ ಯೇಸು ಸ್ವಾಮಿಯಲ್ಲಿ ನಾವೇನಾದ್ರೂ ಬಂದ್ರೆ ದೀಕ್ಷಾಸ್ನಾನದ ಮೂಲಕ, ಆ ರೀತಿ ದೀಕ್ಷಾಸ್ನಾನದ ಮೂಲಕ ಬಂದಂತ ನಮ್ಮೆಲ್ಲರಿಗೂ ಕೂಡ ದೇವ್ರು ಕೊಡ್ತಿರುವಂತ ಅಮೂಲ್ಯವಾದ ಅಪರ್ಚುನಿಟೀಸ್ ಏನಂತಂದ್ರೆ, ಒಂದು, ಆ ಅಮೂಲ್ಯವಾದ ಪ್ರಯಾಸ ವ್ಯರ್ಥ ಆಗೋದಿಲ್ಲ. ಅಮೂಲ್ಯವಾದ ನೀನು ಕೂಡ ನಷ್ಟವಾಗೋದಿಲ್ಲ. ನಿನಗೂ ಕೂಡ ನಷ್ಟ ಇಲ್ಲ. ಈ ಎರಡರ ರೀತಿಯಲ್ಲಿ ನಿನಗೆ ನಾನು ಲಾಭವನ್ನ ಕೊಡ್ತೀನಿ ಅಂತ ದೇವರು ಹೇಳ್ತಿದ್ದಾರೆ. ಆ ರೀತಿಯಲ್ಲಿ ಲಾಭ ಕೊಡುವಂತ ಆ ಒಂದು ಪ್ರೊಸೆಸ್ ಅಲ್ಲಿ ಇವಾಗ ಕ್ರಿಸ್ತನನ್ನ ಒಟ್ಟಿನಲ್ಲಿ ಸಂಪಾದಿಸಿಕೊಳ್ಳೋದಕ್ಕೋಸ್ಕರ ದೇವರು ನಮ್ಮನ್ನ ಕರೆದಿದ್ದಾರೆ, ಯೇಸು ಕ್ರಿಸ್ತರನ್ನ ಕಳಿಸಿಕೊಟ್ಟಿದ್ದಾರೆ ಅಂತ ನಾವು ನೋಡ್ಕೊಂಡಿವಿ. ಹಾಗಾದ್ರೆ ಯೇಸು ಸ್ವಾಮಿನ ಸಂಪಾದಿಸಿಕೊಳ್ಳೋದಂದ್ರೆ ಹೆಂಗೆ? ಹೌದಲ್ವಾ ಪ್ರೇರಿ? ಇವಾಗ ಇಲ್ಲಿವರೆಗೆ ನಾವು ಇದನ್ನ ಆಲೋಚನೆ ಮಾಡ್ಕೊಂತ ಬಂದಿದ್ವಿ ಅಲ್ವಾ? ಯೇಸು ಸ್ವಾಮಿನ ಸಂಪಾದನೆ ಮಾಡ್ಕೊಳ್ಳೋದಂದ್ರೆ ಹೆಂಗೆ? ಈಗ ಸಿಂಪಲ್ ಆಗಿ ನಾವ್ ಈ ರೀತಿ ಈ ಮುಂಚೆ ಆಲೋಚನೆ ಮಾಡಿದ ಪ್ರಕಾರ ಲೋಕ ಸಂಪಾದನೆ ಅಂತ ನೋಡ್ಕೊಂಡಿದ್ವಲ್ವಾ? ಒಬ್ಬ ಮನುಷ್ಯನು ಲೋಕವನ್ನೆಲ್ಲಾ ಸಂಪಾದಿಸಿಕೊಂಡರು ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನೆಂದು ಯೇಸು ಕ್ರಿಸ್ತರು ಹೇಳಿರುವಂತ ಮಾತನ್ನ ನೋಡ್ಕೊಂಡಿದ್ವಲ್ವಾ? ಈ ರೀತಿಯಲ್ಲಿ ಲೋಕ ಸಂಪಾದನೆ ಅಂತಂದ್ರೆ ಏನನ್ನ ನೋಡ್ಕೊಂಡಿದ್ವಿ ನಾವು? ಲೋಕದಲ್ಲಿರುವಂತ ಪ್ರಾಮುಖ್ಯವಾಗಿರುವಂತ ಒಂದು 3-4 ವಿಷಯಗಳನ್ನ ನೋಡ್ಕೊಂಡಿವಿ. ಏನೇನು ಅಂತಂದ್ರೆ, ಲೋಕದಲ್ಲಿ ಯಾವ್ಯಾವ್ದು ಪ್ರಾಮುಖ್ಯವೆಂದು ಎಣಿಸಲ್ಪಡ್ತಾ ಇದೆ ಮನುಷ್ಯರ ದೃಷ್ಟಿಯಲ್ಲಿ, ಯಾವ್ದ್ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ, ಹೆಚ್ಚಾದ ಇಂಪಾರ್ಟೆನ್ಸ್ ಪ್ರಾಮುಖ್ಯತೆಯನ್ನು ಕೊಡ್ತಿದ್ದಾರೆ ಅಂತಂದ್ರೆ ಹಣಕ್ಕೆ, ಅದೇ ಪ್ರಕಾರ ಭೂಮಿಗೆ ಆಗಿರ್ಬೋದು. ಭೂಮಿಯ ವಿಷಯದಲ್ಲಿ ಸಾಯಿಸುವಂತ ಪರಿಸ್ಥಿತಿ ಕೂಡ ಹೋಗ್ತಾ ಇದ್ದಾರೆ ಒಬ್ರಿಗೊಬ್ರು. ಒಂದು ಅವರ ಅಮೂಲ್ಯವಾದ ಬಂಧಗಳನ್ನು ಕೂಡ, ಸಂಬಂಧಗಳನ್ನು ಕೂಡ ಕಟ್ ಮಾಡ್ಕೊಳ್ಳೋದಕ್ಕೂ ಸಹ ಸಿದ್ಧರಾಗ್ತಾ ಇದ್ದಾರೆ. ಅದು ಅಂದ್ರೆ ಭೂಮಿಗೋಸ್ಕರ ಆಗಿರ್ಬೋದು, ಹಣಕ್ಕೋಸ್ಕರ, ಬಂಗಾರ, ಯಾವ್ದಾವ್ದು ಇಲ್ಲಿ ಈ ಲೋಕದಲ್ಲಿ ಬೆಲೆ ಇಳೋದೆಂದು ಕರೆಯಲ್ಪಡ್ತಾ ಇದೆಯೋ ಅವರೇ ಅದಕ್ಕೆ ಬೆಲೆ ಕೊಟ್ಟು ಅದಕ್ಕೋಸ್ಕರ ಜಗಳ ಮಾಡ್ಕೊಳ್ತಾ, ಅದಕ್ಕೋಸ್ಕರ ತಮ್ಮ ಜೀವಿತಗಳನ್ನು ಸಮರ್ಪಿಸಿಕೊಳ್ತಾ ಹೋಗ್ತಾ ಇದ್ದಾರೆ. ಒಟ್ನಲ್ಲಿ ಈ ಲೋಕ ಸಂಪಾದನೆ ಅಂತಂದ್ರೆ ಈ ಮುಖ್ಯವಾದ ವಿಷಯಗಳು ನಮ್ಗೆ ಕಂಡು ಬರ್ತಾ ಇದೆ. ಈಗ ಯೇಸು ಕ್ರಿಸ್ತರ ಸಂಪಾದನೆ, ಕ್ರಿಸ್ತನನ್ನ ಸಂಪಾದನೆ ಮಾಡ್ಕೊಳ್ಬೇಕೆಂದು ದೇವರು ಹೇಳಿದಾರಲ್ವಾ? ಅದಕ್ಕೋಸ್ಕರ ನಮ್ಮನ್ನ ಆರಿಸಿಕೊಂಡು ಅದರಲ್ಲಿ ಸೇರಿಸಿ ನಮ್ಮನ್ನ ನೇಮಿಸ್ತಾ ಇದ್ದಾರೆ ಅಂತ ನೋಡಿದ್ವಿ. ಹಾಗಾದ್ರೆ ಕ್ರಿಸ್ತನಲ್ಲಿ ಸಂಪಾದನೆ ಮಾಡಿಕೊಳ್ಳುವುದಂದ್ರೆ ಹೆಂಗೆ ಇವಾಗ ಲೋಕ ಸಂಪಾದನೆ ಅಂದ್ರೆ ಲೋಕದಲ್ಲಿರುವಂತಹ ಪ್ರಾಮುಖ್ಯವಾದಂತಹ ವಿಷಯಗಳು ಕಂಡು ಬರ್ತಾ ಇದೆಯೋ, ಅದೇ ಪ್ರಕಾರ ಕ್ರಿಸ್ತನ ಸಂಪಾದನೆ ಅಂದ್ರೆ ಕ್ರಿಸ್ತನಲ್ಲಿರುವಂತಹ ಕೆಲವು ಅಮೂಲ್ಯವಾದ ಗುಣಗಳು ಕೂಡ, ಅಂದ್ರೆ ಕೆಲವು ಅಲ್ಲ, ಆತನಲ್ಲಿ ಸರ್ವ ಸಂಪೂರ್ಣತೆ ಅಡಗಿದೆ ಅಂತೆ ಪ್ರೇರೆ, ಅಡಗಿದೆ. ಆ ಒಂದು ಸರ್ವ ಸಂಪೂರ್ಣವಾದ ಸಂಪತ್ತು ಏನಾದ್ರು ಅಂದ್ರೆ ಕ್ರಿಸ್ತನಲ್ಲಿ ಸರ್ವ ಸಂಪೂರ್ಣವಾದ ಸಂಪತ್ತು ಅಡಗಿದೆ. ಆ ಸಂಪತ್ತನ್ನ ನಾವು ಗಳಿಸುವುದಕ್ಕೋಸ್ಕರನೇ ದೇವರು ನಮ್ಮನ್ನ ಆರಿಸಿಕೊಂಡು ನೇಮಿಸಿದ್ದಾರೆ ಅಂತ ನೋಡ್ಕೊಂಡಿದ್ವಿ. ಈಗ ಅಮೂಲ್ಯವಾದ ಸಂಪತ್ತಲ್ಲಿ ಕೆಲವು ಪಾಯಿಂಟ್ ಗಳನ್ನ ದೇವರು ಒಂದು ಕಡೆ ಪಾಯಿಂಟ್ಸ್ ಮಾಡಿ ಬರ್ಸಿದ್ದಾರೆ. ಆ ಅಮೂಲ್ಯವಾದ ಪಾಯಿಂಟ್ ಗಳು ಏನೇನು, ಅವುಗಳನ್ನ ನಾವು ಸಂಪಾದಿಸ್ಕೊಳ್ಬೇಕಾದ್ರೆ ಏನೇನ್ ಮಾಡ್ಬೇಕು, ಯಾವ ರೀತಿ ಸಂಪಾದಿಸ್ಕೊಳ್ಬೇಕೆಂದು ಕೂಡ ದೇವರು ಅದ್ಭುತವಾದ ಮಾತನ್ನ ಹೇಳಿದ್ದಾರೆ. ಒಂದು ಸಾರಿ ಅಂದ್ರೆ ಕ್ರಿಸ್ತನನ್ನ ಸಂಪಾದಿಸ್ಕೊಳ್ಳುವುದಂದ್ರೆ ಹೆಂಗೆ ಅಂತ ನಾವು ಪ್ರಶ್ನೆ ಮಾಡಿಕೊಂಡ್ರೆ, ಇವಾಗ ಹೆಂಗೆ ಲೋಕ ಸಂಪಾದನೆಯಲ್ಲಿ ಲೋಕವನ್ನ ಸಂಪಾದನೆ ಮಾಡ್ಕೋಬೇಕಾದ್ರೆ ಲೋಕದಲ್ಲಿರುವಂತ ಪ್ರಾಮುಖ್ಯವಾದ ವಿಷಯಗಳು ಕಂಡು ಬರ್ತಾ ಇದೆಯೋ ಲೋಕದಲ್ಲಿ, ಅದೇ ಪ್ರಕಾರ ಕ್ರಿಸ್ತನನ್ನ ಸಂಪಾದನೆ ಮಾಡಿಕೊಳ್ಳುವುದಂತಂದ್ರೆ ಕ್ರಿಸ್ತನಲ್ಲಿ ಕೂಡ ಅಮೂಲ್ಯವಾಗಿರುವಂತ ಸಂಪತ್ತು ಕಂಡು ಬರ್ತಾ ಇದೆ. ಈ ಸಂಪತ್ತು ಎಂತದ್ದು ಅಂತಂದ್ರೆ, ನಾವು ಸತ್ತ ನಂತರ ಕೂಡ ನಮ್ಮ ಹಿಂದೆ ಬರುವಂತದ್ದು. ಈ ಲೋಕದಲ್ಲಿರುವಂತ ಸಂಪತ್ತು ಎಂತದ್ದು ಅಂತಂದ್ರೆ, ಈ ಲೋಕದಲ್ಲಿ ನಾವ್ ಇರುವವರೆಗೂ ನಮ್ಮ ಜೊತೆ ಇರುತ್ತೆ, ನಾವು ಸತ್ತ ನಂತರ ಇಲ್ಲೇ ಇರುತ್ತೆ, ನಮ್ಮ ಹಿಂದೆ ಬರಲ್ಲ ಇದು. ಇದರಿಂದ ನಮ್ಮ ಆತ್ಮಕ್ಕೂ ನಮಗೆ ಯಾವ ಲಾಭವೂ ತಂದು ಕೊಡುವಂತದ್ದು ಅಲ್ಲ. ಆದ್ರೆ ಈ ಕ್ರಿಸ್ತನಲ್ಲಿ ಅಂದ್ರೆ ನಮ್ಮ ರಕ್ಷಕರಾಗಿರುವಂತ ಯೇಸು ಕ್ರಿಸ್ತರಲ್ಲಿ ನಾವು ಬಂದ ನಂತರ ಯೇಸು ಸ್ವಾಮಿಯವರನ್ನ ಸಂಪಾದನೆ ಮಾಡಿಕೊಳ್ಳೋದಕ್ಕೆ ನಾವು ಪಡುವಂತ ಒಂದೊಂದು ಪ್ರಯಾಸವಾಗಿರ್ಬೋದು, ಒಂದೊಂದು ಹೆಜ್ಜೆ ಏನಾದ್ರೂ ಕಷ್ಟ ಇರುತ್ತೆ, ಆ ಪ್ರತಿಯೊಂದು ಕಷ್ಟಕ್ಕೂ ಪ್ರತಿಫಲ ಇದೆ. ಯಾವುದೇ ಕಾರಣಕ್ಕೂ ವ್ಯರ್ಥ, ವೇಸ್ಟ್ ಅನ್ನುವಂಥದ್ದು ಆಗಲ್ಲ ಪ್ರೇರೆ. ಅದೇ ಪ್ರಕಾರವಾಗಿ ಆಗಲ್ಲ ಎಂದು ದೇವರು ಹೇಳಿದ್ದಾರೆ. ಎರಡನೇದಾಗಿ ನಮ್ಮ ಆತ್ಮಕ್ಕೂ ನಷ್ಟ ಇಲ್ಲ ಎಂದು ದೇವರು ಹೇಳ್ತಾ ಇದ್ದಾರೆ. ಆ ರೀತಿ ಈ ಕ್ರಿಸ್ತನಲ್ಲಿರುವಂತ ಅಂದ್ರೆ ಯೇಸು ಕ್ರಿಸ್ತರಲ್ಲಿರುವಂತ ಸಂಪತ್ತು ಏನಾದ್ರೂ ಇದೆ ಅಲ್ವಾ, ಈ ಅಮೂಲ್ಯವಾದ ಸಂಪತ್ತು ಎಷ್ಟು ಶ್ರೇಷ್ಠವಾದದ್ದು, ಎಷ್ಟು ಅಮೂಲ್ಯವಾದದ್ದು, ಎಷ್ಟು ಬೆಲೆ ಇಳದ್ದು ಅಂತಂದ್ರೆ, ನಾವು ಸತ್ತ ನಂತರ ಕೂಡ ನಮ್ಮ ಹಿಂದೆ ಬರುವಂತದ್ದು, ನಮ್ಮನ್ನ ನಡೆಸುವಂತದ್ದು, ನಮ್ಮನ್ನ ದೇವರ ಬಳಿಗೆ ಸೇರಿಸುವಂತ ಶ್ರೇಷ್ಠ ಸಂಪತ್ತು ಅದು ಕ್ರಿಸ್ತನಲ್ಲಿರುವಂತ ಸಂಪತ್ತು. ಹಾಗಾದ್ರೆ ಆ ಕ್ರಿಸ್ತನಲ್ಲಿರುವಂತ ಸಂಪತ್ತು ಯಾವ್ದನ್ನ ನಾವು ಸಂಪಾದಿಸ್ಕೊಳ್ಬೇಕು ಅಂತ ನಾವು ಪ್ರಶ್ನೆ ಮಾಡಿಕೊಂಡ್ರೆ ದೇವರು ತಿಳಿಸಿಕೊಡ್ತಾ ಇದ್ದಾರೆ. ಆ ಒಂದು ಅಮೂಲ್ಯವಾಗಿರುವಂತ 6 ಗುಣಗಳನ್ನ, 6 ಪಾಯಿಂಟ್ಸ್ ಗಳನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಆ 6 ಗುಣಗಳು, ಆ 6 ಪಾಯಿಂಟ್ಸ್ ಗಳು ಯಾವ್ದು ಶ್ರೇಷ್ಠವಾದ ಸಂಪತ್ತು 6 ಅಂತ ನೋಡಿದ್ರೆ, ಮೊದಲನೇ ತಿಮೋಥೆಯವರಿಗೆ ಬರೆದ ಪತ್ರಿಕೆ, ಪೌಲರವರು ತಿಮೋಥೆಯವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನವನ್ನ ಒಂದ್ಸಾರಿ ನೋಡೋಣ. ಓದಿ ಅಕ್ಕ. ಎಲೆ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡು. ಸಾಕು ಅಕ್ಕ, ಥ್ಯಾಂಕ್ ಯು ಅಕ್ಕ. ಗಮನಿಸಿ ಪ್ರಿಯರೇ, 11ನೇ ವಚನದಲ್ಲಿ ದೇವರು ಎಷ್ಟು ಅಮೂಲ್ಯವಾದಂತ ವಿಷಯಗಳನ್ನ ಭಕ್ತರಾಗಿರುವಂತ ಪೌಲರವರ ಮೂಲಕ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಅಂತಂದ್ರೆ,
ಇಲ್ಲಿ ನೋಡಿ, ಎಲೈ ದೇವರ ಮನುಷ್ಯನೇ ಅಂದ್ರೆ ತಿಮೋತಿಯವರಿಗೆ ಬರೀತಾ ಪೌಲರವರು ಹೇಳ್ತಿರುವಂತ ಮಾತು. ಇವಾಗ ಈ ಮಾತನ್ನ ತಿಮೋತಿಯವರಿಗೆ ಅಲ್ಲದೆ ತಿಮೋತಿಯವರನ್ನ ಪಕ್ಕಕ್ಕಿಟ್ಟು ನಮ್ಮೆಲ್ಲರನ್ನು ಕೂಡ ಸೇರಿಸ್ಕೊಂಡ್ರೆ, ಯಾಕಂದ್ರೆ ದೇವರ ಮನುಷ್ಯರು ಅಂತಂದ್ರೆ ಯಾರ್ಯಾರು ಹೇಳಿ, ಯಾರ್ಯಾರು ದೀಕ್ಷಾ ಸ್ನಾನ ತೆಗೆದುಕೊಂಡು ಕ್ರಿಸ್ತನನ್ನ ಸ್ವಂತ ರಕ್ಷಕರನ್ನಾಗಿ ಅಂಗೀಕರಿಸಿಕೊಂಡು ಇವಾಗ ಕ್ರಿಸ್ತನ ರಾಜ್ಯದಲ್ಲಿ ಸೇರಿಸಲ್ಪಟ್ಟಿದ್ದಾರೋ ಅವರೆಲ್ಲರೂ ಕೂಡ ಯಾರ ಮನುಷ್ಯರು ಹೇಳಿ? ದೈವ ಮನುಷ್ಯರಲ್ವಾ, ದೇವರ ಮನುಷ್ಯರಲ್ವಾ, ದೇವರಿಗೋಸ್ಕರ ಪಟ್ಟಂತವರಲ್ವಾ. ಈಗ ಹಾಗಾದ್ರೆ ನಾವೆಲ್ಲ ಯಾರಾದ್ರೂ ನಾವು ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ವೋ, ಆ ರೀತಿ ದೀಕ್ಷಾ ಸ್ನಾನ ತೆಗೆದುಕೊಂಡಂತ ನಮ್ಮೆಲ್ಲರಿಗೂ ದೇವರು ತಿಳಿಸ್ತಿರುವಂತ ಮಾತು ಏನಂತಂದ್ರೆ, ಈಗ ತಿಮೋತಿಯವರ ಮೂಲಕ ತಿಮೋತಿಯವರನ್ನ ಪಕ್ಕಕ್ಕಿಟ್ಟು ನಮ್ಮನ್ನ ಅಲ್ಲಿ ಸೇರಿಸ್ಕೊಂಡು ನಾವು ಒಂದ್ಸರಿ ಓದೋದಾದ್ರೆ ಅಲ್ಲಿ ಎಲೈ ದೇವರ ಮನುಷ್ಯರೇ, ನೀವಾದರೋ ಇವುಗಳಿಗೆ ದೂರವಾಗಿರಿ, ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನ ಸಂಪಾದಿಸುವುದಕ್ಕೆ ಪ್ರಯಾಸ ಪಡಿರಿ. ಇದಕ್ಕೆ ಈ ದೇವರು ಹೇಳ್ತಿರುವಂತ ಸೆಂಟೆನ್ಸ್ ಅಂದ್ರೆ ಪ್ರಯಾಸ ಪಡ್ಬೇಕಂತ ಪ್ರಯಾಸ ಅಂದ್ರೆ ಅಮೂಲ್ಯವಾದದ್ದು ಯಾವುದು ಕೂಡ. ನಿಕೋಲಸ್ ಸ್ಪಾರ್ಕ್ಸ್ ಅನ್ನುವಂತ ವ್ಯಕ್ತಿ ಒಂದ್ ಮಾತು ಹೇಳ್ತಾರೆ ಪ್ರೇರೆ, ನಥಿಂಗ್ ದಟ್ಸ್ ಎವರ್ ಈಸಿ ಅಂತಂದ್ರೆ ಯಾವುದು ನಥಿಂಗ್ ದಟ್ಸ್ ವರ್ತ್ ವೈಲ್ ಎವರ್ ಈಸಿ ಅಂತ. ಅಂದ್ರೆ ಅಮೂಲ್ಯವಾಗಿರುವಂತದ್ದು, ಶ್ರೇಷ್ಠವಾಗಿರುವಂತದ್ದು ಯಾವುದು ಕೂಡ ಸುಲಭವಾಗಿ ಬರಲ್ಲ. ಅದು ನಾವ್ ಅಂದುಕೊಂಡಷ್ಟು ಸುಲಭವಾಗಿ ಬರುವಂತದ್ದಲ್ಲ. ಅಮೂಲ್ಯವಾದದ್ದು ಯಾವ್ದಾದ್ರು ಬೇಕು ನಮಗೆ ಶ್ರೇಷ್ಠವಾದದ್ದು ಅಂತಂದ್ರೆ ಅದಕ್ಕೆ ಪ್ರಯಾಸ ಪಡ್ಬೇಕು, ಕಷ್ಟ ಪಡ್ಬೇಕೆಂದು ಅವ್ರು ಹೇಳಿರುವಂತ ಮಾತು. ಅದೇ ಪ್ರಕಾರ ವಾಕ್ಯ ಹೇಳ್ತಿರುವಂತ ಮಾತು ಏನಂತಂದ್ರೆ, ನಮಗೆ ಈ 6 ಗುಣಗಳನ್ನ, ಈ 6 ವಿಷಯಗಳನ್ನ ಸಂಪಾದಿಸ್ಕೊಳ್ಳೋದಕ್ಕೋಸ್ಕರ, ಸಂಪಾದನೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕಂತೆ? ಪ್ರಯಾಸ ಪಡಿರಿ ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ಇಲ್ಲಿ ಹೇಳಿರುವಂತ ಈ ಒಂದು ಶ್ರೇಷ್ಠ ಸಂಪತ್ತು, ಈ ಒಂದು 6 ವಿಷಯಗಳು ಏನಾದ್ರು ಇದೆ ಅಲ್ವಾ, ಇವುಗಳನ್ನ ನಾವು ಜೀವನದಲ್ಲಿ ನಾವ್ ಏನಾದ್ರು ಒಂದು ವೇಳೆ ಸಂಪಾದಿಸಿಕೊಂಡ್ರೆ ನಾವು ಕ್ರಿಸ್ತನನ್ನ ಸಂಪಾದಿಸಿಕೊಂಡವರಾಗ್ತೀವಿ ಪ್ರೇರೆ. ಕ್ರಿಸ್ತನನ್ನ ಸಂಪಾದಿಸಿಕೊಂಡ್ರೆ ಆ ಸಂಪಾದಿಸಿಕೊಳ್ಳೋದಕ್ಕೆ ಪಟ್ಟಂತ ಪ್ರಯಾಸವು ವ್ಯರ್ಥವಾಗೋದಿಕ್ಕೆ ಸಾಧ್ಯವಿಲ್ಲ. ಎರಡನೇದಾಗಿ ಅದನ್ನ ಸಂಪಾದಿಸಿಕೊಂಡಂತ ಆತ್ಮವು ಕೂಡ ನಷ್ಟವಾಗ್ಲಿಕ್ಕೆ ಸಾಧ್ಯವಿಲ್ಲ ಎಂದು ವಾಕ್ಯ ಹೇಳ್ತಾ ಇದೆ. ಎಷ್ಟು ಶ್ರೇಷ್ಠವಾದ ಸಂಪತ್ತು ಅಂತ ನಾವು ಆಲೋಚನೆ ಮಾಡಿದ್ರೆ ಒಂದ್ಸರಿ ನೋಡಿ, ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ. ಈಗ ಇದೆಷ್ಟು ಶ್ರೇಷ್ಠವಾದಂತ ಸಂಪದ ಅಂತಂದ್ರೆ ಇದರಲ್ಲಿ ಒಂದು ಪಾಯಿಂಟ್ ಅನ್ನ ನಾವು ಆಲೋಚನೆ ಅಂದ್ರೆ ಸುಮ್ಮನೆ ಉದಾಹರಣೆಗೆ ಇದೆಷ್ಟು ಶ್ರೇಷ್ಠವಾದದ್ದು ಅನ್ನುವಂಥದ್ದನ್ನ ತಿಳ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್ ಆಗಿ, ಉದಾಹರಣೆಗೆ ಇಲ್ಲಿ ಭಕ್ತಿ ಅನ್ನುವಂಥದ್ದು ಕೂಡ ಇದರಲ್ಲಿ ಇದೆ ಅಲ್ವಾ ಪ್ರೇರೆ. ಈ ಭಕ್ತಿ ಎನ್ನುವಂಥದ್ದು ಎಷ್ಟು ಶ್ರೇಷ್ಠವಾದದ್ದು ಸಂಪತ್ತು ಅಂತ ನಾವು ಆಲೋಚನೆ ಮಾಡಿದ್ರೆ ಜಸ್ಟ್ ಒಂದು ಪೇಜ್ ಹಿಂಗ್ ಟರ್ನ್ ಮಾಡಿ, ಅದೇ ಮೊದಲನೇ ತಿಮೋತಿ 4ನೇ ಅಧ್ಯಾಯ ಒಂದ್ಸಾರಿ 8ನೇ ವಚನವನ್ನು ಓದ್ಯಾಕ, 8, 9 ನೋಡಿ ಪ್ರೇರೆ. ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ, ಭಕ್ತಿಯಾದರೋ ಎಲ್ಲಾ ವಿಧದಲ್ಲಿ ಪ್ರಯೋಜನವಾದದ್ದು. ಅದಕ್ಕೆ ಇಹಪರಗಳಲ್ಲಿಯೂ ಜೀವವಾಗ್ದಾನ ಉಂಟು. ಈ ವಾಕ್ಯವು ಗಮನಿಸಿ ಪ್ರಿಯರೇ, ಭಕ್ತಿ ಎಷ್ಟು ಶ್ರೇಷ್ಠವಾದ ಸಂಪತ್ತು ಎಂದು ದೇವರು ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ 9ನೇ ವಚನದಲ್ಲಿ 8ನೇ ವಚನದಲ್ಲಿ ದೇಹ ಸಾಧನೆಯಾದರೂ ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ, ಭಕ್ತಿಯಾದರೂ ಎಲ್ಲಾ ವಿಧದಲ್ಲಿ ಪ್ರಯೋಜನವಾದದ್ದು. ಎಲ್ಲಾ ಗಳಲ್ಲಿ, ಯಾವ ಆಂಗಲ್ ಅಲ್ಲಿ ಹೋದ್ರು, ಯಾವ ನೀವು ದೃಷ್ಟಿಕೋನದಲ್ಲಿ ಹೋದ್ರು, ಎಷ್ಟು ವಿಧದಲ್ಲಿ ಅಂತಂದ್ರೆ ಎಲ್ಲ ಹೇಳ್ತಿದ್ರೆ ಎಲ್ಲಾ ವಿಧದಲ್ಲಿ ಪ್ರಯೋಜನವಾಗಿರುವಂತ ಶ್ರೇಷ್ಠವಾಗಿರುವಂತ ಸಂಪತ್ತು ಯಾವ್ದಾದ್ರು ಇದೆ ಅಂತಂದ್ರೆ ಅದು ಕ್ರಿಸ್ತನಲ್ಲಿ ಅಡಗಿರುವಂತ ಸಂಪತ್ತು. ಆ ಕ್ರಿಸ್ತನಲ್ಲಿ ಅಡಗಿರುವಂತ ಸಂಪತ್ತು ಆಗಿರುವಂತ ಭಕ್ತಿ ವಿಷಯದಲ್ಲಿ ನಾವು ನೋಡ್ಕೊಳ್ತಿರ್ತೀವಿ. ಈ ಭಕ್ತಿ ಎಷ್ಟು ಶ್ರೇಷ್ಠವಾಗಿರುವಂತ ಸಂಪತ್ತು ಅಂತಂದ್ರೆ ಎಲ್ಲಾ ವಿಧದಲ್ಲಿ ಪ್ರಯೋಜನವಾದಂತದ್ದು. ನಾವು ಸತ್ರು ಕೂಡ ನಮ್ಮ ಹಿಂದೆ ಬರುವಂತದ್ದು. ಅಂದ್ರೆ ಈ ಲೋಕ ಸಂಪತ್ತನ್ನ ಸತ್ರ ನಾವ್ ಇಲ್ಲೇ ಬಿಟ್ಟು ಹೋಗ್ತಾ ಇದೀವಿ. ಆದ್ರೆ ಕ್ರಿಸ್ತನ ಸಂಪತ್ತು ಈ ಲೋಕದಲ್ಲಿ ಬಿಟ್ಟು ಹೋಗುವಂತದ್ದಲ್ಲ, ಈ ಲೋಕದಲ್ಲಿ ಬಿಟ್ಟು ಹೋಗುವಂತದ್ದಲ್ಲ, ನಮ್ಮ ಜೊತೆ ಬರುವಂತದ್ದು. ಅದಕ್ಕೆ ಪ್ರಕಟಣ ಗ್ರಂಥದಲ್ಲಿ ಇವರ ಸುಕೃತ್ಯಗಳು ಇವರೊಡನೆ ಬರುವವು ಎಂದು ಒಂದು ಮಾತಿರುತ್ತೆ ಪ್ರೇರ. ಅಂತಂದ್ರೆ ಭಕ್ತಿಯಿಂದ ಯಾರಾದ್ರೂ ದೇವರ ಮಕ್ಕಳಾಗಿ ಸಾಯ್ತಾರೆ ಅವರ ಒಂದು ಸುಕೃತ್ಯಗಳು ಅವ್ರ ಹಿಂದೆನೆ ಹೋಗುತ್ತೆ ಎಂದು ವಾಕ್ಯ ಹೇಳುತ್ತೆ. ಅಂದ್ರೆ ಭಕ್ತಿ ಎನ್ನುವಂತ ಒಂದು ಶ್ರೇಷ್ಠವಾದ ಸಂಪತ್ತಿನ ಕುರಿತು ನಾವು ಆಲೋಚನೆ ಮಾಡ್ತಾ ಇದೀವಿ. ಭಕ್ತಿಯಾದರೂ ಎಲ್ಲಾ ವಿಧದಲ್ಲಿ ಅದು ಪ್ರಯೋಜನವಾದದ್ದು, ಅಪ್ರಯೋಜನವಾಗಿರುವಂತದ್ದು ಅಲ್ಲ, ಪ್ರಯೋಜನವಾಗಿರುವಂತದ್ದು ಅಂತ. ಅದೇ ಭಕ್ತಿಯನ್ನ ನಾವು ಇನ್ನೂ ಸ್ವಲ್ಪ ಆ ಭಕ್ತಿ ಕುರಿತು ಇನ್ನೊಂದು ಸ್ವಲ್ಪ ಆಲೋಚನೆ ಮಾಡಿದ್ರೆ, ಈ ಭಕ್ತಿ ಎನ್ನುವಂತದ್ದನ್ನ ನಾವು ಸಂಪಾದಿಸ್ಕೊಂಡ್ರೆ ಇದು ನಮ್ಗೆ ಎಂತ ಲಾಭ ತಂದು ಕೊಡುತ್ತೆ? ಚಿಕ್ಕ ಲಾಭನ, ಸಾಮಾನ್ಯವಾದ ಲಾಭನ, ದೊಡ್ಡ ಲಾಭನ ಅಂತ ಆಲೋಚನೆ ಮಾಡಿದ್ರೆ ದೇವ್ರು ಹೇಳ್ತಾ ಇದಾರೆ ನೋಡಿ ಭಕ್ತರಾಗಿರುವಂತ ಪೌಲರ ಮೂಲಕ. ಅದು ಆ ಮಾತನ್ನು ಕೂಡ ನಾವು ನೋಡೋದಾದ್ರೆ ಅದೇ ತಿಮೋತಿ 6ನೇ ಅಧ್ಯಾಯ 6ನೇ ವಚನವನ್ನ ಓದಿ ಅಕ್ಕ. 6ನೇ ಅಧ್ಯಾಯ 6ನೇ ವಚನ. ಸಂತುಷ್ಟಿ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ. ನಾವು ಲೋಕದೊಳಗೆ ಸಾಕು ಅಕ್ಕ. ಸಂತುಷ್ಟಿ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ, ದೊಡ್ಡ ಲಾಭವೇ ಅಂತ ಪ್ರೇರೆ. ಅಂದ್ರೆ ಆ ಭಕ್ತಿ ಎನ್ನುವಂಥದ್ದನ್ನ ಸಂಪಾದಿಸ್ಕೊಂಡ್ರೆ ಅದು ನಮಗೆ ದೊಡ್ಡ ಲಾಭ ತಂದು ಕೊಡುವಂಥದ್ದು. ಚಿಕ್ಕ ಲಾಭ ಅಲ್ಲ, ಸಾಮಾನ್ಯವಾದಂತ ಲಾಭ ಅಲ್ಲ, ದೊಡ್ಡ ಲಾಭ. ಆ ರೀತಿ ದೊಡ್ಡ ಲಾಭ ನಾವು ಪಡಿಬೇಕಾದ್ರೆ
ಭಕ್ತಿ ಎನ್ನುವಂತ ಶ್ರೇಷ್ಠವಾದ ಸಂಪತ್ತನ್ನ ಸಂಪಾದಿಸಿಕೊಂಡ್ರೆ ಮಾತ್ರ ಸಾಧ್ಯವಾಗುತ್ತೆ ಅಂತ ವಾಕ್ಯ ಹೇಳ್ತಾ ಇದೆ. ಅದೇ ಪ್ರಕಾರ ನಾವು ಆ 6 ವಿಷಯಗಳನ್ನ ಏನಾದ್ರು ನೋಡ್ಕೊಂಡಿದ್ವಲ್ವಾ, ಆ 6 ವಿಷಯಗಳನ್ನ ಒಂದ್ಸಾರಿ ಆಲೋಚನೆ ಮಾಡಿದ್ರೆ ಎಷ್ಟು ಅದು ಶ್ರೇಷ್ಠವಾದದ್ದು, ಎಷ್ಟು ಇಂಪಾರ್ಟೆನ್ಸ್ ನಾವು ಅದಕ್ಕೆ ಕೊಡ್ಬೇಕಂತಂದ್ರೆ ಪ್ರೇರೆ, ನಾವೆಲ್ಲರೂ ಕ್ರೈಸ್ತರಾಗಿರುವಂತ ನಾವೆಲ್ಲರೂ ಎಷ್ಟು ಇಂಪಾರ್ಟೆನ್ಸ್ ಅದಕ್ಕೆ ಕೊಡ್ಬೇಕಂತಂದ್ರೆ, ಈಗ ನೋಡಿ ಲೋಕದಲ್ಲಿ ಬಂಗಾರ ಅಂತಂದ್ರೆ ಇವಾಗ ಸ್ವಲ್ಪ ಈವಾಗಿನ ಒಂದು ಪೊಸಿಷನ್ ನೋಡಿದ್ರೆ ಅದಕ್ಕೆ ಹೆಚ್ಚು ಬೆಲೆ ಈಗ ಅದಕ್ಕೆ ಹೆಚ್ಚು ಬೆಲೆ ಏರಿಸಲ್ಪಟ್ಟಿರೋದ್ರಿಂದ ಇವಾಗ ಆ ಬಂಗಾರದ ವಿಷಯದಲ್ಲಿ ಇವಾಗ ಅದಕ್ಕಿರುವಂತ ವ್ಯಾಲ್ಯೂ, ಅದಕ್ಕೆ ಈ ಜನಗಳು ಲೋಕದಲ್ಲಿರುವಂತವರೆಲ್ಲರೂ ಕೂಡ ಅದಕ್ಕೆ ಕೊಡ್ತಿರುವಂತ ಇಂಪಾರ್ಟೆನ್ಸ್ ಬಗ್ಗೆ ನಾವು ಆಲೋಚನೆ ಮಾಡಿದ್ರೆ, ಇಂತ ಒಂದು ಸಂದರ್ಭದಲ್ಲಿ ಈಗ ನಮ್ಮ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಆಗಿರುವಂತ ಅವರು ಸಿದ್ದರಾಮಯ್ಯರವರು ಏನಾದ್ರು ಒಂದ್ ವೇಳೆ ಪ್ರತಿ ಮನೆ ಯಜಮಾನಿಗಳೆಲ್ಲರೂ ಸಹ ಬೆಂಗಳೂರಿಗೆ ಬನ್ನಿ, ನಿಮಗೆ ಒಂದು 100 ಗ್ರಾಮ್ ಬಂಗಾರವನ್ನ ಫ್ರೀ ಆಗಿ ಕೊಡ್ತೀನಂತ, ಒಂದ್ ರೀತಿ ಸುಮ್ನೆ ಹಂಗೆ ಉದಾಹರಣೆಗೆ ಅಷ್ಟೇ, 100 ಗ್ರಾಮ್ ಬಂಗಾರ ಫ್ರೀ ಆಗಿ ಕೊಡ್ತೀವಿ, ಬಂದು ನೀವು ತಗೊಂಡು ಹೋಗ್ಬೋದು ಅಂತ ಹೇಳಿದ್ರೆ ಒಂದ್ ರೀತಿ ಅನೌನ್ಸ್ ಮಾಡಿದ್ ನೆಕ್ಸ್ಟ್ ದಿನನೇ ಬೆಂಗಳೂರು ತುಂಬಿ ಹೋಗಲ್ವಾ ಪ್ರೇರೆ? ತುಂಬಿ ಹೋಗುತ್ತಾ ಇಲ್ವಾ? ಒಂದ್ಸರಿ ನೀವ್ ಹೇಳಿ. ಹೋಗುತ್ತೆ. ಖಂಡಿತವಾಗಿ ಅಲ್ವಾ? ಯಾಕಂದ್ರೆ ಇವಾಗ ಇರುವಂತ ಪೊಸಿಷನ್, ಇವಾಗ ಇರುವಂತ ಅದಕ್ಕೆ ವ್ಯಾಲ್ಯೂ, ಈ ಲೋಕದಲ್ಲಿ ಇರುವಂತ ವ್ಯಾಲ್ಯೂ ನೋಡಿದ್ರೆ, ಅಂದ್ರೆ ಲೋಕದಲ್ಲಿ ಅದು ನಮ್ ಜೊತೆ ಬರಲ್ಲ ಅನ್ನುವಂತ ಸತ್ಯ ಎಲ್ಲರಿಗೂ ಗೊತ್ತು ಪ್ರಿಯರೇ. ಲೋಕದಲ್ಲಿ ಇರುವಂತವರಿಗೂ ಗೊತ್ತು, ನಮಗೆ ಎಲ್ಲರಿಗೂ ಗೊತ್ತು. ಅದು ನಮ್ ಜೊತೆ ಬರಲ್ಲ, ಬಿಟ್ಟು ಹೋಗ್ಬೇಕೆನ್ನುವಂತ ಸತ್ಯ ಗೊತ್ತು. ಆದ್ರೂ ಕೂಡ ಅದಕ್ಕೆ ಕೊಡುವಂತ ಇಂಪಾರ್ಟೆನ್ಸ್ ಲೋಕದಲ್ಲಿ ಎಷ್ಟು ಅಂತಂದ್ರೆ ಅಷ್ಟು ಪ್ರಿಯರೇ, ನಾವೀಗ ಆಲೋಚನೆ ಮಾಡಿದಷ್ಟು. ಅದೇ ಪ್ರಕಾರ ಈಗ ನಾವು ಲೋಕದಲ್ಲಿರುವಂತ ವಿಷಯಗಳಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು, ನಾವು ಕೂಡ ಇವಾಗ ಕ್ರಿಸ್ತನಲ್ಲಿ ಬಂದ ನಂತರ ಅದಕ್ಕಿಂತ ಹೆಚ್ಚಾಗಿ ಇಂಪಾರ್ಟೆನ್ಸ್ ಇದಕ್ಕೆ ಕೊಡ್ಬೇಕಂತ ಇದೆ. ಅಷ್ಟು ಸಂಪತ್ತು ನಿಜವಾಗ್ಲೂ ಅದು ಬಿಟ್ಟು ಹೋಗುವಂತದಕ್ಕೋಸ್ಕರ ಅವ್ರು ಅಷ್ಟೊಂದು ಪ್ರಯಾಸ ಪಟ್ರೆ, ಈಗ ನಮ್ಮ ಹಿಂದೆ ಬರುವಂತದ್ದು ನಮ್ಮನ್ನ ಪರಲೋಕಕ್ಕೆ ಸೇರಿಸುವಂತದ್ದು ಶ್ರೇಷ್ಠವಾದ ಸಂಪತ್ತು ಇದೆಂದು ನಾವು ತಿಳ್ಕೊಳ್ತಾ ಇದೀವಿ ಅಲ್ವಾ? ಈ ಸಂಪತ್ತಿಗೋಸ್ಕರ ನಾವೇನ್ ಎಷ್ಟು ಪ್ರಯಾಸ ಪಡ್ಬೇಕು ಅಂತ ಆಲೋಚನೆ ಮಾಡಿ ನೋಡಿ ಅಲ್ವಾ? ಅದಕ್ಕೆ ಕ್ರಿಸ್ತನನ್ನ ಸಂಪಾದಿಸಿಕೊಳ್ಳೋದಕ್ಕೋಸ್ಕರ ದೇವರು ನಮ್ಮನ್ನ ನೇಮಿಸಿಕೊಂಡಿದ್ದಾರಂತೆ. ನಮ್ಮ ಪ್ರಯಾಸ ಈ ಮುಂಚೆ ವ್ಯರ್ಥವಾಗಿ ಹೋಗ್ತಾ ಇತ್ತು, ನಮ್ಮ ಆತ್ಮಗಳು ನಷ್ಟವಾಗ್ತಾ ಇತ್ತು. ಆದ್ರೆ ಆ ಪ್ರಯಾಸವೂ ಆತ್ಮವು ಎರಡು ಕೂಡ ನಷ್ಟವಾಗಬಾರ್ದೆಂದು ಈ ಕ್ರಿಸ್ತನ ಮೂಲಕ ದೇವರು ನಮ್ಮನ್ನ ಆರಿಸಿಕೊಂಡಿರ್ಬೇಕಾದ್ರೆ ನಾವೇನ್ ಮಾಡ್ಬೇಕಂತ, ಈಗ ಆ ಪ್ರಯಾಸವನ್ನ ಪ್ರಯೋಜನಾರ್ಥವಾಗಿ ಉಪಯೋಗಿಸ್ಕೊಳ್ಬೇಕು ಕ್ರಿಸ್ತನ ಸಂಪಾದನೆಗೋಸ್ಕರ. ಎರಡನೇದಾಗಿ ಆ ರೀತಿ ನಾವು ಪ್ರಯಾಸ ಪಟ್ಟಾಗ ಪ್ರಯಾಸವೂ ವ್ಯರ್ಥವಾಗುವುದಿಲ್ಲ, ಮತ್ತೆ ನಮ್ಮ ಆತ್ಮವೂ ನಷ್ಟವಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆ ಕ್ರಿಸ್ತನನ್ನ ಸಂಪಾದಿಸಿಕೊಳ್ಳೋದಂದ್ರೆ ಹೆಂಗೆ ಅನ್ನುವಂಥದ್ರಲ್ಲಿ ನಾವು 6 ವಿಷಯಗಳನ್ನ ನೋಡ್ಕೊಂಡಿದೀವಿ. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಅಂತ ಪ್ರೇರೆ. ಇವೆಷ್ಟು ಶ್ರೇಷ್ಠವಾದ ಸಂಪತ್ತು ಅಂತಂದ್ರೆ, ಉದಾಹರಣೆಗೆ ನಾವು ಭಕ್ತಿಯ ವಿಷಯದಲ್ಲಿ ಆಲೋಚನೆ ಮಾಡಿದ್ದೀವಿ. ಅದೇ ಪ್ರಕಾರ ನೀತಿ ಅಂದ್ರೆ ಏನು ಅಂತ ನಾವು ಆಲೋಚನೆ ಮಾಡಿದ್ರೆ, ಕೀರ್ತನೆಗಳ ಗ್ರಂಥ 119ನೇ ಅಧ್ಯಾಯದಲ್ಲಿ 119ನೇ ಅಧ್ಯಾಯ 172ನೇ ವಚನದಲ್ಲಿ ಆತನ ಆಜ್ಞೆಗಳೆಲ್ಲ ನೀತಿಯೇ ಅಂತ ವಾಕ್ಯದಲ್ಲಿರುತ್ತೆ. ಅಂದ್ರೆ ದೇವರ ಆಜ್ಞೆಗಳೆಲ್ಲ ನೀತಿಯಿಂದ ಕೂಡಿರುವಂತವುಗಳು. ನಂಬಿಕೆಯ ಫಲವೇ ನೀತಿ ಎಂದು ಕೂಡ ನಾವು ನೋಡ್ತೀವಿ. ಆ ರೀತಿ ನಾವು ನೀತಿಯನ್ನು ಸಂಪಾದಿಸಿಕೊಳ್ಬೇಕಾದ್ರೆ ನಾವ್ ಹೆಂಗ್ ಮಾಡ್ಬೇಕಂದ್ರೆ, ದೇವರ ಎಲ್ಲಾ ಮಾತುಗಳಿಗೆ, ಎಲ್ಲಾ ಆಜ್ಞೆಗಳಿಗೆ ವಿಧೇಯರಾಗಿ ನಡೆಯುವಂತದನ್ನ ಕಲ್ತ್ಕೊಂಡಾಗ ನಾವು ನೀತಿಯನ್ನು ಸಂಪಾದಿಸಿಕೊಂಡವರಾಗ್ತೀವಿ. ಇಲ್ಲಿ ಭಕ್ತಿ ಅಂತ ನಾವೇನಾದ್ರೂ ನೋಡ್ಕೊಂಡಿದ್ವಲ್ವಾ, ಈ ಶ್ರೇಷ್ಠವಾದ ಸಂಪತ್ತುಗಳನ್ನ ಸಂಪಾದಿಸಿಕೊಳ್ಬೇಕಾದ್ರೆ ಇದಕ್ಕೆ ಡೆಫಿನೇಷನ್ ಗಳನ್ನ ನೋಡಿದ್ರೆ, ಭಕ್ತಿ ಎನ್ನುವಂತದಕ್ಕೆ ಯಾಕೋಬರವರು ಬರೆದ ಪತ್ರಕ್ಕೆ 1ನೇ ಅಧ್ಯಾಯ 27ನೇ ವಚನದಲ್ಲಿ ಇರುತ್ತೆ ಪ್ರೇರೆ. ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದ, ಅದೇ ಪ್ರಕಾರ ವಿಧವೆಯರನ್ನು ಪರಾಮರಿಸಿ ತನಗೆ ಈ ಒಂದು ಪ್ರಪಂಚದ ದೋಷವನ್ನು ಹತ್ತಿಕೊಳ್ಳದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವಾಗಿರುವಂತ ಭಕ್ತಿ ಎಂದು ವಾಕ್ಯ ಹೇಳುತ್ತೆ. ಆದ್ರೆ ಭಕ್ತಿಗೆ ಡೆಫಿನೇಷನ್ ಅಲ್ಲೇ ನಮಗೆ ಸಿಗುತ್ತೆ. ಅದೇ ಪ್ರಕಾರ ಈ ಎಲ್ಲವುಗಳನ್ನು ನೋಡ್ಕೊತ ಬಂದ್ರೆ ಪ್ರತಿಯೊಂದು ಕೂಡ ಇದರಲ್ಲಿ ಅಮೂಲ್ಯವಾಗಿರುವಂತದ್ದು. ಇಲ್ಲಿ ನೋಡಿ, ಪ್ರೀತಿ ಎನ್ನುವಂಥದ್ದು ಕೂಡ ಇದೆ. ಪ್ರೀತಿ ಎನ್ನುವಂತ ಪದವನ್ನು ನಾವು ಆಲೋಚನೆ ಮಾಡಿದ್ರೆ ವಾಕ್ಯ ಏನಂತ ಹೇಳುತ್ತೆ, ಸಂಪೂರ್ಣವಾಗಿ ಎಲ್ಲಾ ಧರ್ಮಶಾಸ್ತ್ರವು ಕೂಡ ಈ ಪ್ರೀತಿ ಎನ್ನುವಂತ ಒಂದು ಮಾತಿನಲ್ಲಿ ಅಡಕವಾಗಿದೆ ಅಂತ ನಾವು ವಾಕ್ಯದಲ್ಲಿ ನೋಡ್ಕೊಳ್ತೀವಿ. ಅಷ್ಟು ಅಮೂಲ್ಯವಾಗಿರುವಂತ ಸಂಪತ್ತುಗಳು ಇಲ್ಲಿ ನಮಗೆ ಬಳಸಲ್ಪಟ್ಟಿದ್ದಾರೆ ದೇವರು. ಈಗ ನಾವು ಇದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅನ್ನುವಂಥದ್ದು ನಾವು ನಡ್ಕೊಳ್ಳುವಂತ ರೀತಿಯ ಮೇಲೆ ಇರುತ್ತೆ. ಓಕೆ, ಈಗ ನಾವೀಗ ಆಲೋಚನೆ ಮಾಡಿದ ಪ್ರಕಾರ ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಅಲ್ವಾ ಪ್ರೇರೆ? ಒಂದೇ ಒಂದು ಎಕ್ಸಾಂಪಲ್ ಆಲೋಚನೆ ಮಾಡ್ಕೊಂಡು ಮುಕ್ತಾಯ ಮಾಡಿಬಿಡೋಣ. ಈಗ ಈ ಸಾತ್ವಿಕತ್ವ, ಕೊನೆಯಲ್ಲಿ ನಾವೇನಾದ್ರೂ ಸಾತ್ವಿಕತ್ವ ಅಂತ ನೋಡ್ಕೊಂಡಿವಲ್ವಾ? ಈ ಸಾತ್ವಿಕತ್ವ ಅಂದ್ರೆ ಏನು ಅಂತಂದ್ರೆ, ನಾವು ಯಾವುದೇ ರೀತಿ ತಪ್ಪು ಮಾಡದೇ ಇದ್ರು ಕೂಡ ನಮ್ಮ ಯಾವ್ದೋ ಒಂದು ಸಮಸ್ಯೆಗಳೇನಾದ್ರು ಉಂಟಾದಾಗ ನಾವು ತಪ್ಪು ಮಾಡದೇ ಇರ್ಬೇಕಾದ್ರೆ, ನಾವು ಯಾವುದೇ ರೀತಿ ಮಿಸ್ಟೇಕ್ಸ್ ಇಲ್ಲ ಅಂತಂದ್ರು ಕೂಡ ನಮ್ಮ ಮೇಲೆ ಸುಮ್ನೆ ಸುಳ್ಳು ನಿಂದನೆ ಬಂದು ಯಾರೋ ಒಂದ್ 4 ಮಾತು ಬೈದು ನಮ್ಮನ್ನ ಏನಾದ್ರು ಬಡದ್ರು ಕೂಡ, ಅವರ ವಿಷಯದಲ್ಲಿ ನಾನ್ ತಪ್ಪು ಮಾಡಿಲ್ಲ ಎಂದು ಅವ್ರ ಹತ್ರ ವಾದಿಸಿ ಅವ್ರ ಹತ್ರ ನಾವು ಪ್ರೂಫ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡದೆ, ಅಷ್ಟಕ್ಕೆಲ್ಲ ಹೋಗದೆ ದೇವ್ರ ಕೈಗೆ ಒಪ್ಪಿಸಿಕೊಟ್ಟು ನೆಮ್ಮದಿಯಿಂದ ಶಾಂತಿಯಿಂದ ಇರುವಂತದ್ದೇ ಸಾತ್ವಿಕತ್ವ ಪ್ರೇರಣೆ. ನಿಜವಾಗ್ಲೂ ಈ ಸಾತ್ವಿಕತ್ವವನ್ನ ಒಂದ್ ವೇಳೆ ಸಂಪಾದಿಸ್ಕೊಂಡ್ರೆ ಎಷ್ಟು ದೊಡ್ಡ ಸಂಪತ್ತು ಇದು, ಎಷ್ಟು ಉನ್ನತವಾಗಿರುವಂತ ಸಂಪತ್ತು ಅಂತಂದ್ರೆ, ಜಸ್ಟ್ ಒಂದ್ ಎಕ್ಸಾಂಪಲ್ ನ ಆಲೋಚನೆ ಮಾಡಿದ್ರೆ ಮೋಶೆರವರ ಉದಾಹರಣೆಯನ್ನ ನಾವು ನೋಡ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೋಶೆರವರ
ಒಂದ್ಸಲ ಆಲೋಚನೆ ಮಾಡಿ ನೋಡಿ. ಮೋಶೆರವರ ಕುರಿತು ಅರಣ್ಯಕಾಂಡ 12ನೇ ಅಧ್ಯಾಯದಲ್ಲಿ 4ನೇ ವಚನದಲ್ಲಿ ತಂದೆಯಾದ ದೇವರು ಕೊಡುವಂತ ಸ್ಟೇಟ್ಮೆಂಟ್ ಏನಂತಂದ್ರೆ, ಮೋಶೆರವರು ಭೂಮಿ ಮೇಲಿರುವಂತ ಎಲ್ಲಾರಕ್ಕಿಂತಲೂ ಬಹು ಸಾತ್ವಿಕನು ಅಂತ ವಾಕ್ಯ ಹೇಳುತ್ತಲ್ವಾ. ಬಹು ಸಾತ್ವಿಕನು ಅಂತಂದ್ರೆ ಈತನು ಸಾತ್ವಿಕತ್ವವನ್ನ ಹೆಂಗೆ ಸಂಪಾದಿಸಿಕೊಂಡಿದ್ದಾನಂತೆ, ಬಹುವಾಗಿ ಸಂಪಾದಿಸಿಕೊಂಡಿದ್ದಾನೆ. ಒಂದೇ ಒಂದು ಸಾತ್ವಿಕತ್ವವನ್ನ ಬಹುವಾಗಿ ಸಂಪಾದಿಸಿಕೊಂಡದ್ದರಿಂದ ಇವತ್ತಿಗೂ ಕೂಡ ಮೋಶೆರವರು ಪ್ರತಿಯೊಬ್ಬ ಕ್ರೈಸ್ತರು ಅಂತಂದ್ರೆ ಪ್ರಪಂಚದಲ್ಲಿ ಕ್ರೈಸ್ತರು ಅರ್ಧ ಪ್ರಪಂಚವಾಗಿದ್ರೆ ಟೋಟಲ್ ಆಗಿ ಅರ್ಧ ಪ್ರಪಂಚದ ಎಲ್ಲರ ಹೃದಯಗಳಲ್ಲಿ ಇವತ್ತಿಗೂ ಮೋಶೆರವರು ಶಾಶ್ವತವಾಗಿ ಉಳಿದು ಹೋಗಿದ್ದಾರೆ. ಅದೇ ರೀತಿಯಲ್ಲಿ ಕ್ರೈಸ್ತರ ಹೃದಯದಲ್ಲಿ ಮಾತ್ರವಲ್ಲದೆ ಪ್ರಿಯರೇ, ಅನ್ಯರ ಹೃದಯಗಳಲ್ಲಿ ಕೂಡ ಈಗ ದೊಡ್ಡ ದೊಡ್ಡ ಜ್ಞಾನಿಗಳಾಗಿ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಬರ್ಕೊಂಡಿದ್ದಾರಲ್ವಾ, ಆ ಪುಸ್ತಕಗಳನ್ನು ಬರ್ಕೊಂಡಿರುವಂತ ಅನೇಕರು ಕೂಡ ಮೋಶೆರವರ ಸತ್ಯವೇದದಲ್ಲಿರುವಂತ ಮೋಶೆರವರ ಪ್ರಸ್ತಾವನೆಯನ್ನು ಎತ್ತಿದ್ದಾರೆ ಪ್ರಿಯರೇ. ಉದಾಹರಣೆಗೆ ಅಂಬೇಡ್ಕರ್ ಅವರು ಈ ನಮ್ಮ ಭಾರತ ದೇಶಕ್ಕೆ ಸಂವಿಧಾನವನ್ನ ರಚಿಸಿರುವಂತ ಸಂವಿಧಾನ ಶಿಲ್ಪಿ ಎಂದು ಮತ್ತೆ ಸಂವಿಧಾನಕ್ಕೆ ಪಿತಾಮಹ ಎಂದು ಹೆಸರುಗೊಂಡಿರುವಂತ ಶ್ರೇಷ್ಠವಾದಂತ ಪದವಿಯನ್ನು ಪಡೆದಿರುವಂತ ಅಂಬೇಡ್ಕರ್ ಅವರು ಮೋಶೆರವರ ಒಂದು ಪ್ರಸ್ತಾವನೆಯನ್ನು ಎತ್ತಿ ಮೋಶೆರವರಿಗೆ ತಮ್ಮನ್ನು ಹೋಲಿಸಿಕೊಂಡಿದ್ದಾರೆ ಪ್ರೇರೆ. ಅಷ್ಟು ಶ್ರೇಷ್ಠವಾದಂತ ಸ್ಥಾನಕ್ಕೆ ಮೋಶೆರವರು ಹೋಗೋದಕ್ಕೆ ಕಾರಣ ಏನು ಗೊತ್ತಾ? ಒಂದು, ಆತನ ಸಂಪಾದನೆ ಮಾಡಿಕೊಂಡಿರುವಂತ ಸಾತ್ವಿಕತ್ವ ಆ ಸ್ಥಿತಿಗೆ ಆತನ ತೆಗೆದುಕೊಂಡು ಹೋಗಿದೆ ಅಂತ ನಾವು ನೋಡ್ಬೋದು. ಅದೇ ಪ್ರಕಾರ ಎರಡನೇದಾಗಿ ಮುಖ್ಯವಾಗಿ ಈ ಸಾತ್ವಿಕತ್ವವನ್ನ ಸಂಪಾದಿಸಿಕೊಂಡಿದ್ದರಿಂದ ಮೋಶೆರವ್ರಿಗೆ ಎಷ್ಟು ದೊಡ್ಡ ಹೆಸರು ಬಂತಂತಂದ್ರೆ, ಮೋಶೆರವ್ರಿಗೆ 2 ಆಪ್ಷನ್ಸ್ ಇತ್ತು ಪ್ರೇರೆ. ಒಂದು, ಹಾಗೆ ನಾಗರಿಕತೆಯಲ್ಲಿ ಹೈ ಲೆವೆಲ್ ಅಲ್ಲಿ ಬೆಳೆದಿರುವಂತ ಈಜಿಪ್ಟ್ ದೇಶಕ್ಕೆ ಆತನು ರಾಜನಾಗುವಂತ ಅವಕಾಶ ಇತ್ತು. ಎರಡನೇದಾಗಿ ಇಸ್ರಾಯೇಲ್ಯರನ್ನ ಬಿಡಿಸಿಕೊಂಡು ಕಷ್ಟಕರವಾಗಿರುವಂತ ಪ್ರಯಾಣದಲ್ಲಿ ನಡೆದು ಹೋಗುವಂತ ಅವಕಾಶ ಇತ್ತು. ಇವಾಗ ಅವೆರಡರಲ್ಲಿ ಕೂಡ ಆತನು ಯಾವ್ದನ್ನ ನೇಮಿಸಿಕೊಂಡಿದ್ದಾನೆ ಅಂತಂದ್ರೆ ಆ ಕಷ್ಟವನ್ನ ಇಷ್ಟಪಟ್ಟಿದ್ದಾನೆ. ಕಾರಣ ಏನ್ ಗೊತ್ತಾ? ಆತನು ಆ ಸಾತ್ವಿಕತ್ವವನ್ನ ಸಂಪಾದನೆ ಮಾಡಿಕೊಂಡು ಆ ರೀತಿ ಅವರನ್ನ ನಡೆಸಿಕೊಂಡು ಹೋಗಿರುವುದರಿಂದ ಇವತ್ತಿಗೂ ಎಲ್ಲರ ಹೃದಯಗಳಲ್ಲಿ ಶಾಶ್ವತವಾಗಿ ಉಳಿದು ಹೋಗಿದ್ದಾನೆ. ಒಂದ್ ವೇಳೆ ಆತನು ಈ ಸಾತ್ವಿಕತ್ವವನ್ನು ಸಂಪಾದಿಸಿಕೊಂಡು ಇಸ್ರಾಯೇಲ್ಯರನ್ನು ನಡೆಸಿಕೊಂಡು ಹೋಗುವಂತದನ್ನ ಬಿಟ್ಟು ರಾಜನಾಗುವಂತದನ್ನ ಏನಾದ್ರು ಒಂದ್ ವೇಳೆ ಅಪೇಕ್ಷಿಸಿಕೊಂಡು ರಾಜನಾಗಿದ್ರೆ ಇವತ್ತಿಗೂ ಅಂತ ಒಂದು ಶ್ರೇಷ್ಠವಾದ ಹೆಸರು ಮೋಶೆರವರಿಗೆ ಇರ್ತಿರ್ಲಿಲ್ಲ ಪ್ರೇರೆ. ಒಬ್ಬ ಐಗುಪ್ತ ದೇಶದಲ್ಲಿ ಯಾವ್ದೋ ಒಬ್ಬ ರಾಜನಾಗಿ ಉಳಿದು ಹೋಗ್ತಾ ಇದ್ದ ಅಷ್ಟೇ ಹೊರತು ಇವತ್ತಿಗೂ ಈ ರೀತಿ ಆಗ್ತಾ ಇರ್ಲಿಲ್ಲ. ಅಂದ್ರೆ ದೇವರು ಯಾವ ರೀತಿ ತಮ್ಮ ಭಕ್ತರನ್ನ ಉನ್ನತವಾಗಿ ಇಡ್ತಾರೆ, ಒಂದ್ ವೇಳೆ ನಾವು ದೇವರ ವಿಷಯಗಳನ್ನ ಸಂಪಾದಿಸಿಕೊಂಡ್ರೆ ಅನ್ನೋದಕ್ಕೆ ಎಕ್ಸಾಂಪಲ್ ಅವರು ಯೇಸು ಸ್ವಾಮಿಯವರನ್ನ ಕೂಡ ನಾವು ನೋಡ್ಬೋದು. ನಾವ್ ಒಂದ್ ವೇಳೆ ಈ ಒಂದು ಶ್ರೇಷ್ಠವಾಗಿರುವಂತಹ ಸಂಪತ್ತನ್ನ ಸಂಪಾದಿಸಿಕೊಂಡ್ರೆ ಈ ಭೂಲೋಕದಲ್ಲಿ ಕೂಡ ನಮ್ಮ ಹೆಸರು ಉನ್ನತವಾಗಿ ದೇವರು ಇಡ್ತಾರೆ. ಎರಡನೇದಾಗಿ ಪರಲೋಕದಲ್ಲಿ ಕೂಡ ಉನ್ನತವಾದ ಸ್ಥಾನವನ್ನ ದೇವರು ನಮಗೆ ಕೊಡ್ತಾರೆ ಎಂದು ದೇವರು ನಮಗೆ ಮಾಡಿರುವಂತ ವಾಗ್ದಾನಗಳು. ಈ ಒಂದು ಸಂಪತ್ತು ನಾವು ಸತ್ತ ನಂತರ ನಮ್ಮ ಹಿಂದೆ ಬರುವಂತದ್ದು, ನಾವು ಸತ್ರು ಕೂಡ ನಮ್ಮ ಹೆಸರು ಭೂಮಿ ಮೇಲೆ ಅಳಿದು ಹೋಗದಂತೆ ನಿಲ್ಲಿಸುವಂತ ಶ್ರೇಷ್ಠವಾದ ಸಂಪತ್ತು ಯಾವ್ದಂತಂದ್ರೆ ಕ್ರಿಸ್ತನಲ್ಲಿರುವಂತ ಸಂಪತ್ತು. ಇದು ಎಂತ ಸಂಪತ್ತು ಅಂದ್ರೆ ಸತ್ತ ನಂತರ ನಮ್ಮ ಆತ್ಮಗಳನ್ನ ಕಾಪಾಡುವಂತದ್ದು. ಆದ್ರೆ ಹಾಗೇನೆ ಈ ಸತ್ತ ನಂತರ ನಮ್ಮ ಹೆಸರನ್ನು ಕೂಡ ಭೂಮಿ ಮೇಲೆ ಅಳಿದು ಹೋಗದಂತೆ ಸ್ಥಿರವಾಗಿಸುವಂತದ್ದು, ದೃಢವಾಗಿ ನಿಲ್ಲಿಸುವಂತ ಶ್ರೇಷ್ಠವಾದ ಸಂಪತ್ತು. ಇದನ್ನ ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಯಾರ್ಯಾರು ಎಷ್ಟೆಷ್ಟು ಕಷ್ಟ ಪಡ್ತಾರೋ, ಎಷ್ಟೆಷ್ಟು ಪ್ರಯಾಸ ಪಡ್ತಾರೋ ಅಷ್ಟಷ್ಟು ಪ್ರತಿಫಲ, ಅಷ್ಟಷ್ಟು ದೊಡ್ಡ ಲಾಭವನ್ನ ಅವ್ರು ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ ಎಂದು ವಾಕ್ಯ ತಿಳಿಸ್ತಾ ಇದ್ದಾರೆ. ಏನಣ್ಣ? ಓಕೆ ಪ್ರಿಯರೇ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿವರೆಗೂ ದೇವರು ನಮ್ಮನ್ನ ವಾಕ್ಯದ ಮೂಲಕ ಎಚ್ಚರಿಸಿ ಕೊನೆಯ ದಿನಗಳಲ್ಲಿ ನಮ್ಮನ್ನ ಬಲಪಡಿಸಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಣ್ಣುಗಳು ಮುಚ್ಚಿ ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಸಂದೇಶವನ್ನು ಮುಕ್ತಾಯ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿಮ್ಮ ಉನ್ನತವಾದ ಶ್ರೇಷ್ಠವಾದ ನಾಮಕ್ಕೆ ಸ್ತೋತ್ರಗಳು, ವಂದನೆಗಳು ದೇವ. ನಾವ್ ಈವರೆಗೂ ತಂದೆ ಆಲೋಚನೆ ಮಾಡಿರುವ ಪ್ರಕಾರ ಸಂಪಾದನೆ ಎನ್ನುವಂತ ವಿಷಯದಲ್ಲಿ ತಂದೆಯಾದ ದೇವರಪ್ಪ, ಈ ಲೋಕದಲ್ಲಿ ತಂದೆ ನೀವು ನಮಗೆ ಕೊಟ್ಟಿರುವಂತ ಅಮೂಲ್ಯವಾದ ಪ್ರಯಾಸವನ್ನ ಅಪ್ಪ ಮತ್ತೆ ನಮ್ಮ ಜೀವಿತಗಳನ್ನ, ನಮ್ಮ ಆತ್ಮಗಳನ್ನ ನಾವು ನಷ್ಟಪಡಿಸಿಕೊಳ್ಳುವಂತ ಸ್ಥಿತಿಯಲ್ಲಿ ನಾವಿರ್ಬೇಕಾದ್ರೆ ನಮ್ಮನ್ನ ನೋಡಿ ಕನಿಕರಿಸಿ ಪ್ರೀತಿಸಿ ಅಪ್ಪ, ಈ ರೀತಿ ನಾವು ತಪ್ಪಿ ಹೋಗ್ತೀವಿ ಎಂದು ಮೊದಲೇ ತಿಳಿದಂತ ನೀವು ಯೇಸು ಸ್ವಾಮಿಯವರನ್ನ ನಮಗೋಸ್ಕರ ಮೊದಲೇ ನೇಮಿಸಿ ತಂದೆ ಅವರನ್ನ ಕಳಿಸಿಕೊಟ್ಟು ಅವರ ಮೂಲಕ ತಂದೆ ಅವರನ್ನ ಸಂಪಾದಿಸಿಕೊಳ್ಳುವಂತ ಶ್ರೇಷ್ಠವಾದ ಮಹಾಭಾಗ್ಯವನ್ನ ನಮಗೆ ಕೊಟ್ಟಿದ್ದೀರಾ. ಪಾಪಿಗಳಾದಂತ ನಮಗೆ ಅಂತ ಶ್ರೇಷ್ಠವಾದ ಭಾಗ್ಯವನ್ನು ಕೊಟ್ಟಿದ್ದೀರಾ ಅಂತಂದ್ರೆ ನಿಮ್ಮ ಪ್ರೀತಿಯು, ನಿಮ್ಮ ಕೃಪೆಯು ಎಷ್ಟು ಉನ್ನತವಾಗಿ ನಮಗೆ ಕಾಣ್ತಾ ಇದೆ ತಂದೆ. ಅದರ ನಿಮಿತ್ತ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ದೇವ. ಆ ಪ್ರೀತಿಗೆ, ಆ ಕೃಪೆಗೆ ತಕ್ಕವರಾಗಿ ನಡೆಯುವಂತೆ ಈಗ ನಾವು ಆಲೋಚನೆ ಮಾಡಿರುವಂತ ಈ ಎಲ್ಲಾ ಮಾತುಗಳ ವಿಷಯದಲ್ಲಿ ತಂದೆ ಶ್ರದ್ಧೆಯಿಂದ ನಾವು ನಡೆದುಕೊಳ್ಳೋದಕ್ಕೆ ಸಹಾಯ ಮಾಡಿ. ನೀವ್ ಹೇಳಿರುವಂತ ಈ ಶ್ರೇಷ್ಠವಾದ ಸಂಪತ್ತನ್ನ, ಕ್ರಿಸ್ತನಲ್ಲಿರುವಂತ ಏನಾದ್ರೂ ಮುಖ್ಯವಾಗಿ ನೀವ್ ಹೇಳಿರುವಂತ 6 ವಿಷಯಗಳಿದ್ದಾವೋ, ನೀತಿ, ಭಕ್ತಿ, ಪ್ರೀತಿ, ನಂಬಿಕೆ, ಸ್ಥಿರಚಿತ್ತ, ಸಾತ್ವಿಕತ್ವ ಎಂದು ಹೇಳಿದ್ರು ತಂದೆ. ಆ ವಿಷಯಗಳನ್ನು ಸಂಪಾದಿಸಿಕೊಳ್ಳೋದಕ್ಕೆ ನಮ್ಗೆ ಒಳ್ಳೆ ಜ್ಞಾನವನ್ನು, ಅದಕ್ಕೆ ಶಕ್ತಿಯನ್ನು ನಮ್ಮೆಲ್ಲರಿಗೂ ದಯಪಾಲಿಸಿ ಎಂದು ಕೇಳಿಕೊಳ್ಳುತ್ತಾ, ವಾಕ್ಯವನ್ನು ಕೇಳಿದಂತ ಎಲ್ಲಾ ಅಣ್ಣಂದ್ರಿಗೂ ಅಪ್ಪ, ಎಲ್ಲಾ ಆತ್ಮೀಯರನ್ನು ನೆನಪಿಸಿಕೊಳ್ಳಿ ಎಂದು ಕೇಳಿಕೊಳ್ತಾ, ಮತ್ತೆ ಅನಾರೋಗ್ಯದಲ್ಲಿ ಸಮಸ್ಯೆಗಳಲ್ಲಿರುವಂತ ನಿಮ್ಮ ಮಕ್ಕಳೆಲ್ಲರೂ ನೆನಪಿಸಿಕೊಳ್ಳಿ ಎಂದು ಕೇಳಿಕೊಳ್ತಾ, ಮತ್ತೆ
ನಮ್ಮನ್ನು ಆತ್ಮಿಕವಾಗಿ ಬೆಳೆಸೋದಕ್ಕೋಸ್ಕರ ಕಷ್ಟಪಡ್ತಿರುವಂತ ನಿಮ್ಮ ಸೇವಕರು, ನಮ್ಮ ಆತ್ಮೀಯ ತಂದೆಯವರು ರಾಮಸರರು ಮತ್ತೆ ರಾಮಸರ ಜೊತೆ ಇದ್ದು ಪ್ರತಿನಿತ್ಯನೂ ಗೂಗಲ್ ಮೀಟ್ ಮೂಲಕ ಬಂದು ವಾಕ್ಯ ಹೇಳುತ್ತಾ ಕಷ್ಟಪಡುವಂತ ನಿಮ್ಮ ಸೇವಕರೆಲ್ಲರನ್ನೂ ನೆನಪಿಸಿಕೊಳ್ಳಿ. ಮತ್ತೆ ರೇಖಾಂಟಿಯವರನ್ನು ನೆನಪಿಸಿಕೊಳ್ಳಿ, ಅವ್ರ ಕುಟುಂಬವನ್ನು ಆಶೀರ್ವದಿಸಿ. ಎಲ್ಲರನ್ನೂ ತಂದೆ ನಿಮ್ ಚಿತ್ತಾನುಸಾರವಾಗಿ ಆಶೀರ್ವದಿಸಿ ಬಲಪಡಿಸಿ ಅಂತ ಕೇಳಿಕೊಳ್ತಾ, ಮತ್ತೆ ತಂದೆ ಆದರಪ್ಪ ಈ ದಿನ ಮದುವೆ ಕಾರ್ಯಕ್ರಮ ಓಬಳೇಶ್ ಅಂಕಲ್ ಅವ್ರ ಮಗನ ಮದುವೆ ಕಾರ್ಯಕ್ರಮ ನಡಿಬೇಕಾದ್ರೆ ಅದು ಕೂಡ ನಿಮ್ ಚಿತ್ತಾನುಸಾರವಾಗಿ ತಂದೆ ನಡೆಯುವುದಕ್ಕೆ ಉನ್ನತವಾಗಿ ಅದ್ಭುತವಾಗಿ ನಡೆಯುವುದಕ್ಕೆ ನಿಮ್ಮ ಕೃಪೆ ನೀಡಿ ಎಂದು ಕೇಳಿಕೊಳ್ತಾ, ಈ ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಯೇಸು ಕ್ರಿಸ್ತರ ಪವಿತ್ರವಾದ ಪರಿಶುದ್ಧವಾದ ನಾಮದಲ್ಲಿ ನಿಮಗೆ ಸಮರ್ಪಿಸಿ ಬೇಡಿ ಹೊಂದಿಕೊಳ್ತಾ ಇದೀವಪ್ಪ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೇನ್. ಅಂತ್ಯ ಆಶೀರ್ವಾದವನ್ನ ನಮ್ಮ ಮಧ್ಯದಲ್ಲಿ ರೇಖಾ ಆಂಟಿ ಅವರು ಕೊಡ್ತಾರೆ, ನಾವೆಲ್ಲ ಏಕವಹಿಸೋಣ. ಆಶೀರ್ವಾದವನ್ನು ತೆಗೆದುಕೊಳ್ಳೋಣ. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮ ದೇವರ ಅನನ್ಯ ಸಹವಾಸವು ನಮ್ಮೆಲ್ಲರೊಂದಿಗೂ ನಿತ್ಯವೂ ನಿರಂತರವೂ ಜೊತೆಯಾಗಿರಲಿ ದೇವ. ಆಮೇನ್.